ಹಲೋ ಕೋತಿ, ಎಷ್ಟು ಕಾಲ್ ಮಾಡಿದ್ಯಾ? ನಾ ಸ್ನಾನಕ್ಕೆ ಹೋಗಿದ್ದೆ. ಸರಿಯಾಗಿ ಮಾಡ್ದ? ಗೂಬೆ, ನನಗೆ ನಿಂತರನ? ಅಲ್ಲ, ಒಮ್ಮೆ ಕಾಲ್ ಮಾಡಿ ರಿಸೀವ್ ಮಾಡಿಲ್ಲ ಅಂದರೆ ಮತ್ತೆ ವಾಪಸ್ ಮಾಡ್ತೀನಿ ತಾನೆ. ಪದೇ ಪದೇ ಯಾಕೆ ಮಾಡಿದ್ಯಾ? ಸಾರಿ, ಇನ್ಮೇಲೆ ಮಾಡಲ್ಲ ಬಿಡು. ಕಟ್ ಮಾಡ್ಲಾ? ಯಾಕೆ ಕೋಪ ಮಾಡ್ಕೋತಿದ್ಯಾ? ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ. ಏನಾಗಿದೆ ನಿನಗೆ? ಯಾಕೊಂಥರ ಮಾತಾಡ್ತಿದ್ಯಾ? ಏನಿಲ್ಲ ಬಿಡು. ಇಲ್ಲ, ಹೇಳು ಪ್ಲೀಸ್, ಏನೋ ಆಗಿದೆ. ಇವತ್ತು ಯಾಕೋ ಸರಿಲ್ಲ ನೀನು. ಏನಿಲ್ಲ ಅಂದಲ್ಲ. ನೋಡು, ಓವರ್ ಮಾಡಬೇಡ. ಎಂಥ ವಿಷಯ ಹೇಳು. ಮತ್ತೆ ನಾಳೆ ಸಿಗ್ತೀಯ ಅಂತ ಕೇಳಿದ್ದೆ, ಏನು ಹೇಳಿಲ್ಲ ನೀನು. ಲೋ, ನಿಂಗೇನಾದರೂ ಲೂಸಾ? ಇವಾಗ ಎಲ್ಲಿ ಮೀಟ್ ಆಗೋದು? ಲಾಟಿ ಏಟ್ ತಿನ್ನೋ ಆಸೆನಾ? ಫೋನಲ್ಲಿ ಮಾತಾಡಿದ್ರೆ ಸಾಕಾಗಲ್ವಾ? ಅಮ್ಮಿ ಪ್ಲೀಸ್, ನಂಗೆ ತಲೆ ಕೆಟ್ಟು ಚಿತ್ರಾನ್ನ ಆಗಿದೆ. ತುಂಬ ಫ್ರಸ್ಟ್ರೇಷನಲ್ಲಿದ್ದೀನಿ. ನೀನೊಂದ್ಸಲ ಸಿಕ್ಕಿದ್ರೆ ಸರಿ ಆಗ್ತೀನಿ. ಅಮ್ಮಿ ಪ್ಲೀಸ್, ಇಲ್ಲ ಅನ್ಬೇಡ. ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಈ ಬರ್ಗೆಟ್ಟವನೆ. ಫ್ರಸ್ಟ್ರೇಷನು, ವ್ಯವಸ್ಥೆ ಅಂದರೆ ಯಾವ ಟೈಪ್ ಮೀಟ್ ಬಗ್ಗೆ ಮಾತಾಡ್ತಿದ್ಯಾ? ದೀಪು ಮನೆ ಹತ್ರ ಒಂದು ಸೇಫ್ ಪ್ಲೇಸ್ ಇದೆ, ಅದ್ರ ಬಗ್ಗೆ ಹೇಳ್ತಿದ್ದೆ. ನನಗೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿದೆ, ತಲೆನೇ ಓಡ್ತಿಲ್ಲ. ಸತ್ತೋಗ್ಬೇಡ ಬಿಡು, ನಂಗೇನಾದ್ರೆ ನಿಂಗೇನು. ಲೋ, ಅಲ್ಲೆಲ್ಲ ಗೊತ್ತಿರೋರೇ ಇರೋದು, ತುಂಬ ರಿಸ್ಕು. ನಿನ್ಗೆ ಯಾಕೆ ಅರ್ಥ ಆಗಲ್ಲ? ಸರಿ ಬಿಡು, ನನ್ನ ಟೆನ್ಷನ್ ನನಗೆ, ನಿನ್ನಕ್ಕೆ ಡಿಸ್ಟರ್ಬ್ ಮಾಡೋದು. ನಾನು ಹಾಳಾಗೋಗ್ತೀನಿ ಬಿಡು, ನೀನು ಆರಾಮಾಗಿರು. ಬಾಯ್. ಅಪ್ಪ ಹೇಳಿ. ಎಂತ? ಅಯ್ಯೋ, ಅದಿರ್ಲಿ. ದೀಪಾವಳಿ ಇಷ್ಟು ಬೇಗ ಬಂದುಬಿಡ್ತಾ? ಅಲ್ಲ ಅಪ್ಪ, ಅದು ಕೊರೋನಾ ಓಡ್ಸಕ್ಕೆ ಅಂತ ಅಚ್ಚೆ ಕೇಳಿದ್ರಲ್ಲ. ಲಾಕ್ಡೌನ್ ಅಲ್ಲೂ ಅದೆಲ್ಲಿಂದ ಸಿಗುತ್ತೋ ಕುಡಿಯೋಕೆ? ಕೊರೋನಾಕ್ಕೆ ಇದೆ ಮೆಡಿಸಿನ್ ಕಣೆ. ಯಾಕಮ್ಮಿ ಎಬ್ಬಿಸ್ದೆ? ಅಲ್ಲೇ ಬಿಡ್ಬೇಕಿತ್ತು. ಇವತ್ತೇನೋ ಮನೆ ತನಕ ಬಂದಿದೆ, ಇಲ್ಲಾಂದ್ರೆ ಕುಡ್ಕೊಂಡು ಊರೆಲ್ಲ ಎದ್ದು ಬಿದ್ದು ಬೆಳಿಗ್ಗೆದ್ದು ಮನೆಗೆ ಬರಲ್ವಾ? ನಿನ್ನ ಹೊಟ್ಟೆಯಲ್ಲಿ ಗಂಡು ಮಗು ಅಂತ ಒಂದು ಹುಟ್ಟಿದ್ದಿದ್ರೆ ಎಲ್ಲಿ ಬಿದ್ದಿದ್ದೀನಿ ಅಂತ ಹುಡುಕಿ ರಾತ್ರಿನೇ ಕರ್ಕೊಂಡ್ಬರ್ತಿದ್ದ ಮನೆಗೆ. ನಾನೊಬ್ಳೆ ಉಡ್ಸಿದ್ದ? ಬಿತ್ತಿದ್ ಭತ್ತ ರಾಗಿ ಬೆಳೆಯತ್ತ? ಅಮ್ಮ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸುಮ್ಮನೆ ಜಗಳ ಆಡ್ಬೋದು. ಹೌದಮ್ಮ, ನಾನೇ ಜಗಳ ಮಾಡೋದು. ಜಗಳ ಮಾಡೋದು ಬಿಟ್ಟು ಇನ್ನೇನ್ ಕೆಲಸ ಇದೆ ನಂಗೆ? ನಾನಿಷ್ಟು ಜಗಳ ಮಾಡಿದಕ್ಕೆ ಈ ಮನೆ ಇನ್ನೂ ಉಳ್ದಿದೆ. ಇಲ್ಲಾಂದ್ರೆ ಈ ಮನೆ ಜೊತೆ ನಿಮ್ಮನ್ನು ಸೇರಿಸಿ ಮಾರಿ ಕುಡ್ದು ಬಿಟ್ಟಿರೋ ನಿಮ್ಮಪ್ಪ. ರಿಮೋಟ್ ಕೊಡಮ್ಮ. ಹಾಯ್, ಹಲೋ, ನಮಸ್ಕಾರ. ಇಂದಿನ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅನಿಕೇತ್ ಶ್ರೀವತ್ಸ. ನಿಮಗೆಲ್ಲ ತಿಳಿದಿರೋ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಕರೆ ಕೊಟ್ಟಿದ್ದಾರೆ. ಇವತ್ತಿನ ರಾತ್ರಿ 9 ಗಂಟೆಗೆ 9 ನಿಮಿಷಗಳ ಕಾಲ ದೀಪವನ್ನ ಬೆಳಗಿ ಅಂತ. ಏನು? ಕೋಪಿಸ್ಕೋಬೇಡ ಮಾರಾಯ, ಆ ಪ್ಲೇಸ್ ನಿಂಗೆ ಕರೆಕ್ಟಾಗಿ ಗೊತ್ತಲ್ವಾ? ಅಮ್ಮಿ, ನೀನು ಬರೋದು ಬೇಡ. ಸ್ವಲ್ಪ ದಿವಸದಲ್ಲಿ ನಾನೇ ಸರಿ ಆಗ್ತೀನಿ. ಹಾಂ, ಸಾರಿ ನಿಂಗೆ ಡಿಸ್ಟರ್ಬ್ ಮಾಡೋದಕ್ಕೆ. ಇನ್ಮೇಲೆ ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ. ನಾನೇನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ತೀನಿ. ನೀನು ಒಬ್ಳೆ ಆರಾಮಾಗಿರು, ಆಯ್ತಾ? ಫೋನ್ ಇಡು. ಅಯ್ಯೋ ದೇವ್ರೆ, ಸಾರಿ 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 ಪ್ಲೀಸ್, ಆಯ್ತಾ? ಸರಿ, ಬರ್ತೀನಿ. ಆದರೆ ಸ್ವಲ್ಪ ಹೊತ್ತು ಮಾತ್ರ, ಮತ್ತೆ ವಾಪಸ್ ಬಿಡಬೇಕು. ಸರಿ, ನಾನೇ ಬಂದು ಪಿಕ್ ಮಾಡ್ತೀನಿ. ಮತ್ತೆ ನಾಳೆ ಬರಲ್ಲ ಅಂತ ಹೇಳ್ಬಾರ್ದು. ಸರಿ, ಅಮ್ಮ ಒಳಗಡೆ ಬರ್ತಾರೆ, ನಾಳೆ ಸಿಗ್ತೀನಿ. ಫೋನ್ ಇಡು. ಒಂದು ಕೊಡು, ಇಡ್ತೀನಿ. ನಾಳೆ ಕೊಡ್ತೀನಿ ಚಪ್ಪಲಿಯಲ್ಲಿ. ಇವಾಗ ಫೋನ್ ಇಡು. ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು ನಿಂದು. ಸರಿ, ಬಾಯ್. ಫೋನ್ ಇಡು ಕೂಬೆ. ರವೀನಾ, ಹಾಂ, ಬಂದೆ.
ಬೀರಲಿದ್ದ ಬಂಗಾರ ಕಾಣ್ತಿಲ್ಲ ಕಣೆ, ನೀನೇನಾದ್ರೂ ತೆಗ್ದಿಯಾ? ನಾನು ಯಾಕಮ್ಮ ತಗೊಳ್ಳಿ? ಬಂದವ್ರ ಮುಂದೆಲ್ಲ ಕಷ್ಟಪಟ್ಟು ಮಾಡಿಸಿದ್ದು ಅಂತ ಪ್ರದರ್ಶನ ಮಾಡಿ ಎಲ್ಲೋ ಇಟ್ಟಿರ್ತೀಯ ನೋಡು. ಅಯ್ಯೋ, ಅವತ್ತು ಶೀಲಕನಿಗೆ ತೋರಿಸಿ ಅಲ್ಲೇ ಇಟ್ಟಿದ್ದೆ, ಚೆನ್ನಾಗಿ ನೆನಪಿದೆ ಅಮ್ಮಿ. ಈಗ ಸಡನ್ ಆಗಿ ಎಲ್ಲೋಯ್ತು? ನನ್ಗೆ ಯಾಕೋ ನಿಮ್ಮ ಅಪ್ಪನ ಮೇಲೇನೆ ಸಂಶಯ. ಅಯ್ಯ, ಬ್ಯಾಂಕಲ್ಲಿ ಕಳ್ತನ ಮಾಡ್ಬೋದು, ಆದರೆ ನಿಮ್ಮ ಬಂದೋಬಸ್ತಲ್ಲಿ ಮನೇಲಿ ಕಳ್ತನ ಮಾಡೋಕ್ಕಾಗತ್ತಾ? ಏ ಅಮ್ಮಿ, ಹೇಳು, ನೋಡಿ ನೋಡಿ ಅಂತ ಊರಿಗೆಲ್ಲ ತೋರಿಸ್ಕೊಂಡು ಬಂದಿದ್ದಾಳೆ. ಅವರೆಲ್ಲೇ ಯಾರೋ ಒಬ್ರು ಮಂಗ ಮಾಡಿದ್ದಾರೆ. ಅಮ್ಮಿ, ನಡಿ ಕಂಪ್ಲೇಂಟ್ ಕೊಡೋಣ. ಪೊಲೀಸರು ಬಂದು 2 ಬಿಟ್ರೆ ಬಾಯಿ ಬಿಡ್ತಾರೆ. ಮತ್ತೆ ಅಮ್ಮ ನೀನು ಸ್ವಲ್ಪ ಸುಮ್ಮನೆ ಇರು, ನನಗೆ ಲೇಟ್ ಆಯಿತು, ನಾನು ಅದನ್ನು ಆಮೇಲೆ ನೋಡ್ತೀನಿ. ನೀನೇನೆ ಇವತ್ತು ಚೂಡಿಲಿ? ಅದು ಕೊರೋನಾ ಕೆಲಸ. ಬರ್ತೀನಪ್ಪ. ಆಯ್ತು ಮಗ. ಅಮ್ಮಿ, ಎಲ್ಲಿ ಹೊರಟೆ? ಕೆಲಸಕ್ಕೆ. ಲಾಕ್ಡೌನಲ್ಲೂ ಕೆಲಸನಾ? ಮಕ್ಳಿಗೆ ಮಾತ್ರ ರಜಾ ಮಾವ, ನಮಗೆ ಕೆಲಸ ಜಾಸ್ತಿನೇ ಇರುತ್ತೆ. ಫೀಲ್ಡ್ ವರ್ಕಾ? ಮನೆ ಸುತ್ತಿ ಸಾಕಾಗಿದೆ, ನಾನು ಬರ್ತೀನಿ. ಸ್ವಲ್ಪ ಇರು, ನಾನೇ ನೀನು ಡ್ರಾಪ್ ಮಾಡ್ತೀನಿ. ಬೇಡ ಮಾವ, ಲೇಟ್ ಆಗುತ್ತೆ, ಬರ್ತೀನಿ. ಹಾ, ಹುಷಾರು. ಜಗ್ಗಮ್ಮವ ಇದ್ದಾರೆ, ಬೇಗ ಹೋಗು. ಭಯ ಆಗ್ತಿದೆ, ವಾಪಸ್ ಹೋಗೋಣ. ಲಾಕ್ಡೌನ್ ಮುಗಿದ ಕೂಡಲೇ ಸಿಗ್ತೀನಿ. ಸುಮ್ಮನಿರು, ಇಲ್ಲಿ ತನಕ ಬಂದು ಇವೆಲ್ಲ ಆಡಬೇಡ. ನಾನಿದ್ದೀನಿ ತಾನೆ, ಇನ್ನೇನು ಭಯ? ನೀನಿದ್ಯಾ ಅನ್ನೋದೇ ಭಯ. ನಾನೇನು ರೇಪ ಮಾಡ್ತೀನಿ? ಗೂಬೆ. ಇಳಿ. ಬಾ. ಒಂದು ನಿಮಿಷ. ಇಷ್ಟೊಂದು ಪ್ಲಾನಿಂಗಾ? ಯಾರ ಜೊತೆ ಬಂದಿದೆ ಮುಂಚೆ? ಇಲ್ಲ, ಕತ್ರಿನಾ ಕೈಫ್ ಜೊತೆ. ನಡಿ ಬಾ. ನಿಜವಾಗ್ಲೂ ಭಯ ಆಗ್ತಿದೆ ಕಣೋ. ಏನೂ ಆಗಲ್ಲ, ಹೆದರ್ಕೋಬೇಡ, ಬಾ. ನಿನ್ಗೆ ಈ ಥರ ರಿಸ್ಕ್ ಇರೋ ಕೆಲಸ ಕೈ ಹಾಕಿಲ್ಲ ಅಂದ್ರೆ ನಿದ್ದೆನೇ ಬರೋದಿಲ್ಲ ಅಲ್ಲ? ನಿನಗೆ ನಿಜವಾಗ್ಲೂ ಈ ಜಾಗ ಗೊತ್ತಾ? ನಮಗೆ ಗೊತ್ತು, ಸುಮ್ಮನೆ ಬಾ. ನೀನು ಯಾರಾದ್ರೂ ನೋಡಿದ್ರೆ ಅಷ್ಟೇ ಕತೆ. ಇಲ್ಲಿ ಯಾರು ನಿನ್ನ ಅಜ್ಜ ನೋಡ್ತಾನ? ಆ ಕೆಲಸ ಬಿಡಬೇಡ, ಸ್ವಲ್ಪ ಟೈಮ್ ಆದ್ಮೇಲೆ ಬಿಸ್ನೆಸ್ ಮಾಡು ಅಂದೆ. ನನ್ನ ಮಾತು ಕೇಳಿದ್ಯಾ? ಈಗ ನೋಡು ಎಷ್ಟು ಪ್ರಾಬ್ಲಮ್ ಮಾಡ್ಕೊಂಡಿದ್ಯಾ. ನಾನು ನೀನು ಸೆಟಲ್ ಆಗ್ತೀಯಾ, ನನ್ನ ಮದುವೆ ಆಗ್ತೀಯಾ ಅಂತ ಇನ್ನೂ ಎಷ್ಟು ವರ್ಷ ಕಾಯಬೇಕು? ನಾನು ಕಾಯ್ತೀನಿ. ನನ್ನ ಏಜ್ ಕಾಯುತ್ತಾ? ನನಗೆ 3 ಜನ ತಂಗಿರಿದ್ದಾರೆ, ಗೊತ್ತಲ್ವಾ? ಅವ್ರಿಗೂ ಮದುವೆ ವಯಸ್ಸಾಯ್ತು. ನಾನು ಕಾದ ಅಜ್ಜಿ ಆಗ್ತೀನಿ, ಆದರೆ ಅವ್ರ ಗತಿ? ಎಷ್ಟು ಕ್ವಶನ್ಸ್ ಕೇಳ್ತಾರೆ ಗೊತ್ತಾ? ನನಗೆ ಮಾಡಿದೆ ಅವ್ರಿಗೆ ಮಾಡಿದ್ರೆ?
ಏನಾಯ್ತು? ಏನಿಲ್ಲ, ಬಾ. ನಾ ಹೇಳಿದ ಅರ್ಥ ಆಯ್ತಾ? ಅಮ್ಮಿ, ನೀನು ಸುಮ್ಮನೆ ತಲೆ ತಿನ್ಬೇಡ. ಈ ಕೊರೋನಾ ಬರುತ್ತೆ ಅಂತ ನಂಗೇನು ಕನಸು ಬಿದ್ದಿತ್ತ? ಎಲ್ಲ ಟೆನ್ಷನ್ ಮರಿಬೇಕಾದ್ರೆ ನಿನ್ನ ಜೊತೆ ಬಂದರೆ ಮತ್ತೆ ಅದೇ ತೆಗಿತೀಯ. ಒಂದೊಳ್ಳೆ ಪ್ಲೇಸ್ ತೋರಿಸ್ತೀನಿ, ಬಾ. ಇನ್ನು ಎಷ್ಟು ದೂರ ಇಲ್ಲೇ ಇದೆ, ಬಾ. ಸುಸ್ತಾಯ್ತಾ? ಇಲ್ಲಪ್ಪ, ಇನ್ನೊಂದು ಸ್ವಲ್ಪ ದೂರ ಹೋಗೋಣ. ಏನ್ ನಿನ್ ಪ್ರಾಬ್ಲಮ್ಮು? ನನ್ನ ಪ್ರಾಬ್ಲಮ್ಮು ಮಾತಾಡ್ಬೇಕು ಅಂತ ಕರೆದಿದ್ಯಾ, ಮಾತಾಡು. ಏಯ್, ಮೀ, ಏಯ್ ಅಮ್ಮ, ಏನಾಯ್ತು? ಏಯ್, ಯಾವಾಗಿಂತರ ಇಲ್ಲ ನೀನು. ಏನಾಯ್ತಮ್ಮಿ? ಏನಿಲ್ಲ. ಏನಾಯ್ತಂತ ಹೇಳ್ಬಾರ್ದ? ಯಾಕೆ ಕಳ್ತಿದ್ದೀಯಾ? ನಿನಗೆ ನಾನು ಮೋಸ ಮಾಡಿಬಿಟ್ಟೆ. ಸ್ವಲ್ಪ ಅರ್ಥ ಆಗೋ ಥರ ಹೇಳ್ತೀಯಾ? ಮನೆ ಪ್ರಾಬ್ಲಮ್ ನಿನಗೆ ಗೊತ್ತಲ್ವಾ? ಸೋಮಿಗೇನೆ ಮದುವೆ ಏಜ್ ಆಯಿತು. ನನಗಿನ್ನೂ ಮದುವೆ ಆಗಿಲ್ಲ ಅಂತ ಅಮ್ಮ ದಿನ ಕೊರಗೋದನ್ನು ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ. ಪಾಪ ಅವರು ಎಷ್ಟು ಅಂತ ಕಷ್ಟಪಡ್ತಾರೆ. ಅಪ್ಪನಿಂದ ಅನುಭವಿಸಿದ್ದೆ ಬೇಕಾದಷ್ಟಿದೆ. ಅದಕ್ಕೆ ನೀನು ನೋಡಿದ್ರೆ ಹೀಗೆಲ್ಲ ಮಾಡ್ಕೊಂಡು ಕೂತಿದ್ಯಾ. ಕೇಳಿದ್ರೆ ಸೆಟಲ್ ಆಗಬೇಕು, ಟೈಮ್ ಬೇಕು ಅಂತ್ಯಾ. ಅದಕ್ಕೆ ಮೊನ್ನೆ ಜಗುಮಾವ ತಂದಿದ್ದ ಪ್ರಪೋಸಲ್ನ ಒಪ್ಕೊಂಡ್ಬಿಟ್ಟೆ. ನಂಗೆ ಬೇರೆ ದಾರಿನೇ ಇರಲಿಲ್ಲ. ನಾನು ಮೊದಲೇ ಹೇಳಬೇಕು ಅಂತ ಅಂದ್ಕೊಂಡೆ. ಆದರೆ ನೀನು ಸೂಸೈಡು ಫ್ರಸ್ಟ್ರೇಷನ್ ಅನ್ನುವಾಗ ನಂಗೆ ಹೇಳೋದಕ್ಕೆ ಭಯ ಆಯಿತು. ನನಗೆ ಟೈಮೇ ಸಿಗಲಿಲ್ಲ. ಏನು ಗೊತ್ತಾ, ಇಲ್ಲಿ ಕೇಳು. ಮನೇಲಿದ್ದೀನಿ ಮಗ. ನಿಜ ಹೇಳು, ಎಲ್ಲಿದ್ಯಾ? ದೊಡ್ಡ ಪ್ರಾಬ್ಲಮ್ ಆಗಿದೆ. ಏನಾಯ್ತು? ಯಾರೋ ಹುಡ್ಗ ಹುಡುಗಿ ಹೋದಂಗಾಯ್ತಲ್ಲ. ನಾನ್ ನೋಡ್ಲಿಲ್ಲ ಮನೆ. ನೀನ್ ಬಾ. ನೋಡು ನೋಡು, ನಾ ಹೇಳಿಲ್ವಾ? ಇಷ್ಟು ಬಂದೋಬಸ್ತು ನೋಡಿದ್ರೆ ಇವರು ಬಂದಿರೋದು ಪಕ್ಕ ಕೆಲ್ಸಕ್ಕೇನೆ. ಎಂತ ಕೆಲ್ಸ? ಇದನ್ನು ಹೀಗೆ ಬಿಟ್ರೆ ಆಗ್ಲಿಕ್ಕಿಲ್ಲ. ನಮ್ಮ ಊರಿನಲ್ಲಿ ಬಂದು ಇವರು ಹಲೋ ಪುಷ್ಪಣ್ಣ. ಹಾಂ ಹಾಂ, ಹುಡುಗಿನ ಯಾರು? ವಿಷಯ ಅಂತೆ? ಯಾರೋ ಹುಡುಗ ಹುಡುಗಿ ಕಾಡಿಗೆ ವಹಿವಾಟಿಗೆ ಬಂದಿಯಾರಂತೆ ಮರೆ. ನೋಡಿ ನೋಡಿ, ಇವರು ನಮ್ಮ ಊರನ್ನು ಲಾಡ್ಜಿಂಗ್ ಅಂತ ತಿಳ್ಕೊಂಡಿದಾರ.
ಅಲ್ಲ ಈಗ ಬೇಗ ಬಗವ ಕಾಣ್ತಿಲ್ಲ. ನಾವೇ ಒಳಗಡೆ ನೋಡಿದ್ರೆ ಹೇಗೆ? ನಾವೇ ಒಳಗಡೆ ಹೋಗ್ಲಿಕ್ಕೆ ನಿನ್ನ ಅಪ್ಪನ ತೆಂಗಿನ ತೋಟನೇ ಇದು. ಎಲ್ಲಿಂದ ಹುಡ್ಕೋದು? ಬಾ ನೀನ್ ದೂರ ನಿಲ್ಲು ಮಾರೆ, ಭಯ ಆಗುತ್ತೆ. ಬಂದ್ಮೇಲೆ ಗೊತ್ತಾಗೋದು. ಇದು ಕಲ್ಲುಗುಂಡಿ ಪ್ರವೀಣಂದು ಬೈಕ್ ಅಲ್ಲ? ಪ್ರವೀಣನ್ ನೀವೆಲ್ಲಿಗೆ ಮಾರೆ ಮೂಸಿಕೊಂಡು? ನೀವು ಇಲ್ಲಿ ನಿಲ್ಲಿ. ನಮ್ಗೆ ಹುಡುಗ ಮುಖ್ಯ ಅಲ್ಲ, ಹುಡುಗಿ ಮುಖ್ಯ. ಈ ಊರಿನ ಹುಡುಗಿ ಆದ್ರೆ ಅವನನ್ನು ಬಿಡ್ಲೇಬಾರ್ದು. ಅಲ್ಲ ಮಾರ, ನಮಗೆ ಒಂದು ಹುಡುಗಿ ಸೆಟ್ ಆಗುದಿಲ್ಲ, ಇವರಿಗೆಲ್ಲ ಹೇಗೆ ಸೆಟ್ ಆಗ್ತದೆ ಅಂತ. ಈ ಊರಿನ ಹುಡುಗಿರಂತೂ ನಮ್ಮನ್ನು ತಿರ್ಗಿಸ ನೋಡುದಿಲ್ಲ. ಊರಿನ ಹುಡುಗಿಯರು ಹೀಗೆ ಹೋಗ್ಲಿಕ್ಕಾಯ್ತು, ಮತ್ತೆ ನಿಮ್ಗೆ ಸಿಕ್ಕೋದು? ಎಂತ ಸಾವ, ಇಷ್ಟೆಲ್ಲ ಆಗೋಯ್ತಾ? ಏನಿಲ್ಲ, ಒಂದು ನಿಮಿಷ ಮಗ. ನಿನ್ ಪಕ್ಕ ಯಾರಿಲ್ಲ ತಾನೆ? ಇಲ್ಲ, ಹೇಳು. ಅದು ಮೀಟ್ ಮಾಡಿದೆ ತುಂಬಾ ದಿವಸ ಆಯ್ತು ಅಂತ ನಾನು ದಿವ್ಯ ಬಂದಿದ್ವಿ. ಹೀಗಾಗುತ್ತಂತ ಗೊತ್ತಿರಲಿಲ್ಲ ಕಣ. ಲೋ ಮಗ, ಹಿಂಗಂತ ಮೊದಲೇ ಹೇಳಿದ್ರೆ ನಾನು ಕರ್ಕೊಂಡು ಹೋಗ್ತಿದ್ನಲ್ಲ, ನಾನು ಜಾಗ ಅರೇಂಜ್ ಮಾಡ್ತಿದ್ದಲ್ಲ, ಮತ್ತೆ ನೀನು ಅಲ್ಲಿ ಯಾಕೆ ಕರ್ಕೊಂಡು ಹೋಗಿದ್ಯಾ? ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ ಗೊತ್ತಾ? ಲೋ ಮಗ, ನೀನು ಏನಾದರೂ ಮಾಡಬೇಕು, ಏನಾದರೂ ಮಾಡೋ. ಸರಿ, ನಾ ಫೋನ್ ಮಾಡ್ತೇನೆ ಇರು. ಸಿಗಾಕೊಂಡ್ಬಿಟ್ವಿ ಅಲ್ಲ? ನಾನು ಎಷ್ಟು ಹೇಳ್ದೆ ನಿನ್ಗೆ, ನನ್ನ ಮಾತೇ ಕೇಳಲಿಲ್ಲ ನೀನು. ಏನಾಗಲ್ಲ, ನನ್ನ ಲೈಫ್ನೇ ಹಾಳು ಮಾಡ್ಬಿಟ್ಟೆ. ಇದು ಪಕ್ಕ ಊರಲ್ಲೆಲ್ಲ ಸುದ್ದಿ ಆಗುತ್ತೆ, ನನ್ನ ಮರ್ಯಾದೆ ಹೋಗುತ್ತೆ. ಅಂತದೇನು ಆಗಲ್ಲ. ಸ್ಕೂಲಿಗೆ ಹೇಗೆ ಹೋಗ್ಲಿ, ಕೆಲಸದಿಂದ ತೆಗಿತಾರ ಅಂತ. ಮದುವೆ ನನ್ನ ತಂಗಿದಿರ್ಗೂ ಪ್ರಾಬ್ಲಮ್ ಆಗುತ್ತೆ. ಎಂತ ತಟ್ಟಿ ನಾನು ನಿನ್ ಮಾತು ಕೇಳ್ಕೊಂಡು ಬಂದಲ್ಲ. ನಾನು ಹೇಳದ್ ಕೇಳು. ಹೇಳ್ ಮಗ. ಮಗ, ಒಂದು ಕೆಲಸ ಮಾಡು. ನಿನ್ನ ದಿವ್ಯಾನ ಒಂದು ಅರ್ಧ ಗಂಟೆ ಅಲ್ಲೇ ಕುರ್ಸಿ ಈ ಕಡೆ ಬಾ. ನಾನು ಬೇರೆ ದಾರಿಯಿಂದ ರಾಜುನ ಕಳಿಸ್ತೀನಿ. ನೀವಿಬ್ರು ಬಂದು ಇಲ್ಲಿ ಜನರ ಹತ್ರ ಮಾತಾಡಿ ಅವರನ್ನು ಕಳಿಸಿದ್ಮೇಲೆ ದಿವ್ಯಾ ನನ್ನ ಕರ್ಕೊಂಡು ಬರ್ಬೋದು. ಮಗ ಓಕೆ, ಒಳ್ಳೆ ಪ್ಲಾನ್ ಕೊಡ. ಥ್ಯಾಂಕ್ ಯು. ಏನಂತೆ? ಅಮ್ಮಿ, ಏನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಓಕೆ. ದೀಪ ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ. ಸರಿ, ಹಾಗಿದ್ರೆ ಹೊರಡೋಣವಾ? ಹೊರಡೋಣ. ಒಂದು ನಿಮಿಷ ಬಾ, ಕುತ್ಕೋ. ಅಮ್ಮಿ, ನೀ ಸ್ವಲ್ಪ ಹೊತ್ತು ಇಲ್ಲೇ ಕೂರ್ಬೇಕಾಗತ್ತೆ. ನಾನು ಹೋಗಿ ಎಲ್ಲ ಸರಿ ಮಾಡ್ಕೊ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ನನಗಾಗಲ್ಲ. ಏನ್ ಅನ್ಕೊಂಡಿದ್ಯಾ? ನನ್ಗಿಲ್ ಭಯ ಆಗುತ್ತೆ. ನಾನು ಬರ್ತೀನಿ ಅಷ್ಟೇ. ಅಮ್ಮಿ ಪ್ಲೀಸ್, ಸ್ವಲ್ಪ ಅರ್ಥ ಮಾಡ್ಕೊ. ನಾವಿಬ್ಬರು ಹೋದ್ರೆ ಸಿಕ್ಬಿಡ್ತೀವಿ. ನಾನು ಹೋಗಿ ಎಲ್ಲ ಸರಿ ಮಾಡ್ಕೊಂಡ್ ಬರ್ತೀನಿ, ಒಂದು ಅರ್ಧ ಗಂಟೆ ಅಷ್ಟೇ. ನಂಗೆ ತುಂಬಾ ಭಯ ಆಗುತ್ತೆ ಕಣೋ. ಅಮ್ಮಿ, ನಿಂಗೇನು ಪ್ರಾಬ್ಲಮ್ ಆಗ್ಬಾರ್ದಲ್ವಾ? ಊರಲ್ಲಿ ಯಾರು ಆಡ್ಕೋಬಾರ್ದಲ್ವಾ? ನಿನ್ ತಂಗಿರಿಗೇನು ಸಮಸ್ಯೆ ಆಗ್ಬಾರ್ದಲ್ವಾ? ಪ್ಲೀಸ್ ಕಣೆ. ಸರಿ, ಬೇಗ ಬರ್ಬೇಕು. ಆದಷ್ಟು ಬೇಗ ಬರ್ತೀನಿ, ಸರಿನಾ? ಏನಾಗಲ್ಲ, ದೇವ್ರಿದ್ದಾನೆ. ಹಾ, ಆರಾಮಾಗಿರು. ಹಾ, ಆ ಕಡೆ ಈ ಕಡೆ ಎಲ್ಲೋ ಹೋಗ್ಬೇಡ, ಇಲ್ಲೇ ಕೂತಿರು. ಆದಷ್ಟು ಬೇಗ ಬರ್ತೀನಿ. ಹಾ, ಅಮ್ಮಿ, ಬೇಗ ಬರ್ತೀನಿ. ನೋಡೋಕೆ ಒಳ್ಳೆ ಸೀನ್ ಸಿಗುತ್ತೆ ಅಂದ್ಕೊಂಡ್ರೆ ಏನೂ ಆಗಲೇ ಇಲ್ಲ. ಇನ್ನೊಂದು ಪಿಕಪ್ಪನ್ನು ಫೋನ್ ಮಾಡಿ ಸ್ವಲ್ಪ ಬೇಗ ಬರೋಕ್ಕೆ ಹೇಳ. ರಾತ್ರಿಗೆಲ್ಲ ಲೋಡ್ ಮಾಡಿ ಕೇರಳ ಕಳಿಸ್ಕೊಟ್ಟು. ಸರಿ ಅಣ್ಣ. ಆ ಬಾರ್ಡ್ರಲ್ಲಿ ಆ ಇನ್ಸ್ಪೆಕ್ಟರ್ ಏನೋ ಕಿರಿಕ್ ಮಾಡ್ತಾನಂತ ಭಯ ಇತ್ತಲ್ಲ, ಸರಿ ಹೋಯ್ತಾ ಅಣ್ಣ? ಅದೆಲ್ಲ ದುಡ್ಡಿ ಕಣ, ಎಲ್ಲ ಸೆಟ್ಟಿಂಗ್ ಮಾಡಾಕದೆ. ಒಂದು ಫೋನ್ ಮಾಡು ಅಣ್ಣ. ಮತ್ತು ಒಳ್ಳೆ ಹತ್ರ ಲೋಡ್ ಮಾಡುವಾಗ ಬಾಬಣ್ಣನ ಹುಡುಗರು ಬಂದು ವಾರ್ನಿಂಗ್ ಕೊಟ್ಟಿದ್ರು.
ಅದೊಂಚೂರು ಸರಿ ಮಾಡಿದ್ರೆ ಭಯ ಆಗಿರಲ್ಲ. ಅವನೇ ಅವನ ಕಿರಿಕ್ ಮಾಡಕ್ಕೆ ಈ ಕಾಡು ನದಿ ಏನೋ ರಪ್ರಾಸ್ತಿನ. ಮೋನಿ ಓಡ್ಬೇಡ ಕಣ. ಮೋನಿ ಬಾಬಾ ಸುಮ್ಮನೆ ಕಿರಿಕ್ ಮಾಡಬೇಡ, ಬಿಟ್ಬಿಡು. ಹೇ, ನಾನೆಲ್ಲ ಹಿಡ್ಕೊಂಡಿದ್ದೀನಿ. ಅವನ್ ತರ ನೀನು ಓಡೋಗು. ಗಾಡಿ ಬಿಡು ಅಂದೆ. ಏಯ್ ಜಗ್ಗ, ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥನೇ ಆಗಲ್ಲ. ಗಾಡಿ ಬಿಡಕ್ಕಾಗಲ್ಲ. ನಮ್ಮ ದಂಧೆ ಕೈ ಹಾಕ್ಬೇಡ್ವೋ. ಇದರಲ್ಲಿ ದೊಡ್ಡವರೆಲ್ಲ ಇನ್ವಾಲ್ವ್ ಆಗವ್ರೆ. ಗಾಡಿನ ಸೀಸ್ ಮಾಡ್ತೀನಿ, ಫೈನ್ ಕಟ್ಬಿಟ್ಟು ಬಿಡಿಸ್ಕೊಂಡು ಹೋಗು. ಓಯ್ ಕಾಂಟು, ಈ ಗಾಡಿನಲ್ಲಿರೋ ಲೋಡ್ ಎಲ್ಲ ನಮ್ಮ ಲಾರಿಗೆ ಲೋಡ್ ಮಾಡೋ. ಬಾಬೋ, ಇವೆಲ್ಲ ಚೆನ್ನಾಗಿರಲ್ಲ ನೋಡು. ಏನ್ ಚೆನ್ನಾಗಿಲ್ಲ? ಬೇಡ. ಈ ದಂಧೆ ನಡೆಸ್ಬೇಕು ಅಂತಂದ್ರೆ ಪೊಲೀಸವ್ರ ಹತ್ರ ಸೆಟ್ಟಿಂಗ್ ಮಾಡ್ಕೊಂಡ್ರೆ ಸಾಕಾಗಲ್ಲ. ಜೊತೆಯಲ್ಲಿ ಗಂಡಸರ್ನು ಇಟ್ಕೋ. ಓಯ್, ಪಿಕಪ್ ಎತ್ತಾಕೊಳ್ರು. ಎಕ್ಸಾಮ್ ಯಾವಾಗಂತ ಗೊತ್ತಿಲ್ಲ ಅಕ್ಕ, ಇನ್ನೂ ಅನೌನ್ಸ್ ಆಗಿಲ್ಲ. ಎಕ್ಸಾಮ್ ಯಾವಾಗಾದರೂ ಇರಲಿ, ನೀನು ಚೆನ್ನಾಗಿ ಓದ್ಕೋ ಆಯ್ತಾ? ಸರಿ ಅಕ್ಕ. ನ್ಯೂಸಲ್ಲೆಲ್ಲ ಲಾಕ್ಡೌನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನ್ಯೂಸ್ ಚಾನಲ್ ಏನೇನೋ ಹೇಳ್ತಾರೆ. ಇಲ್ಲೆಲ್ಲ ಲಾಕ್ಡೌನ್ ಆಗಲ್ಲ ಅನ್ಸುತ್ತೆ. ಈ ಎಕ್ಸಾಮ್ ಒಂದಾದ್ರೆ ಸಾಕಿ. ಹೌದು, ಮತ್ತೆ 10th ಬೇರೆ ಅಲ್ಲ. ಹೌದು, ಅದು ಮಾಡ್ತಾರೆ. ಇವರೇನು ಕೆಲಸಿದ್ರು, ಸ್ವಲ್ಪ ಬೇಗ ಹೋಗು ಆಯ್ತಾ? ಏಯ್, ನೀನು ಹೋಗು. ಏಯ್ ಹೋಗೋ. ಮುಂದೆ ಗಂಡ ಆಗೋವನಿಗೆ ಮುಖ ತೋರಿಸ್ದೆ ಹಂಗೆ ಹೋಗ್ತಿದ್ಯಾ ಏನು? ನಾಚಿಕೆನಾ? ನೋಡಿ, ಇಷ್ಟ ಇಲ್ಲ ಅಂತ ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ. ಪದೇ ಪದೇ ಹಿಂಸೆ ಕೊಡಬೇಡಿ. ಮುಂದೆ ಹಿಂಸೆ ಆಗಬಾರ್ದು ಅಂತಾನೆ ಈಗೇನು? ನಿಮ್ಮಪ್ಪ ದೊಡ್ಡ ಕುಡ್ಕ, ನನಗಿಂತ ಒಳ್ಳೆ ಹುಡುಗನ ಕರ್ಕೊಂಬಂದು ಮದುವೆನ ಮಾಡಿಸ್ತಾನೆ. ಭ್ರಮೆನಲ್ಲಿ ಬದುಕಬೇಡ. ಸಾಲ ಗುಡ್ಸೋನಲ್ಲ 3 ಜನ, ಅವ್ರಿಗೂ ಮದುವೆ ಮಾಡಿಸ್ತೀನಿ. ನಿನ್ನೂ ಮದುವೆ ಆಗಿ ತುಂಬಾ ಚೆನ್ನಾಗಿ ನೋಡ್ಕೊತೀನಿ. ನೀವೇ ಕುಡ್ದು ಗಬ್ನ ಆರ್ತಿದ್ದೀರಾ, ನಮ್ಮಪ್ಪನ ಕುಡ್ಕ ಅಂತೀರಾ. ನನಗೆ ಕುಡುಕ್ರಂದ್ರೆ ಆಗೋದಿಲ್ಲ. ನೀವೆಷ್ಟೇ ಫೋರ್ಸ್ ಮಾಡಿದ್ರು ನಾನು ಒಪ್ಕೊಳ್ಳೋದಿಲ್ಲ. ನಂಗೆ ಬೇರೆ ಹುಡುಗ ಓಕೆ ಆಗಿದ್ದಾನೆ. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ಈ ಬಾಬು ಹುಡುಗಿನ ಯಾವನಿಗೆ ಮದುವೆ ಆಗಕ್ ಮೀಟ್ರ್ ಆಯ್ತಾ? ನಾನು ನೋಡ್ತೀನಿ. ಹೋಗ ಗಾಡಿ. ಹಲೋ ಅಣ್ಣ, ಗಾಡಿ ಅನ್ಲೋಡ್ ಆಯ್ತಣ್ಣ? ಬಾರ್ಡ್ರಲ್ಲೇನು ಪ್ರಾಬ್ಲಮ್ ಆಗಿಲ್ಲ ತಾನೆ? ಇಲ್ಲ ಅಣ್ಣ. ಸರಿ ಅಣ್ಣ. ಏನೋ? ಕರೀಂಬಾಯ್ ಹತ್ರ ತೋಟ ಕೇಳಿದ್ದೆ ಆನೆಗುಂಡಿಗೆ ಹಾಕೋಣ ಅಂತ. ನನ್ನ ಮಗನೇ, ನಿನಗೆ 3 ಹೊತ್ತು ತಿನ್ನೋದೇ ನೆನಪು. ಫಸ್ಟ್ ಕೆಲಸ ನೋಡೋ. ಅಣ್ಣ, ಅದು ಆನೆಗುಂಡಿ ಮೀನು ತಿಂದು ತುಂಬ ದಿನ ಆಯ್ತಣ್ಣ, ಅದಕ್ಕೆ. ಅಯ್ಯೋ, ಏನಾದರೂ ಮಾಡ್ಕೊಂಡು ಸಾಯಿರಿ. ಒಂದು ಸ್ವಲ್ಪ ಕೇರ್ಫುಲ್ ಆಗಿರೋ. ಸರಿ ಅಣ್ಣ, ಆ ಥರ ಏನಿಲ್ಲ. ಕಾಂತ ಬಂದಿಲ್ವೇನ? ಅಣ್ಣ, ಅವ್ರು ಬಂದಿಲ್ಲ ಅಣ್ಣ. ಸರಿ. ಏಯ್, ನಾನು ಹೊಡ್ತೀನಿ. ಊಟ ಮಾಡ್ಕೊಂಡು ಹೋಗೋ. ಬೇಡ, ಚೂರು ಕೆಲಸ ಆಯ್ತು, ಅರ್ಜೆಂಟು. ಹೊಡ್ತೀನಿ. ಏನ್ ಕೆಲಸ? ಆ ದಿವ್ಯ ಹಿಂದೆ ಸುತ್ತೋ ಕೆಲಸನಾ? ಜಾಸ್ತಿ ಮಾತಾಡಬೇಡ, ಅಧಿಕ ಪ್ರಸಂಗಿ ಥರ. ನಿಂದೆಷ್ಟೈತೋ ಅಷ್ಟು ನೋಡ್ಕೋ. ನನ್ನ ಹೆಂಡತಿ ಥರ ಆಡಬೇಡ.
ಬಾಬಣ್ಣ ನಮಸ್ಕಾರ. ಓ ಹೀರೋ ಬಾ. ಹೇಗಿದ್ದೀರಿ ಬಾಬಣ್ಣ? ಯಾರಾದರೂ ಬಂದು ಚುಚ್ಚೋವರೆಗೂ ಚೆನ್ನಾಗೇ ಇರ್ತೀವಿ. ಊರು ತುಂಬ ದುಶ್ಮನ್ ಅಲ್ವಾ? ಬೇಡಿ ಅಣ್ಣ, ನಿಮಗೆ ಚುಚ್ಚೋ ಧೈರ್ಯ ಯಾರಿಗಿದೆ? ಅಣ್ಣ ಅದೇ ಅಣ್ಣ, ಫ್ರೆಂಡು ಬಿಸ್ನೆಸ್ಗೆ ಬಡ್ಡಿಗೆ ಹಣ ಬೇಕಿತ್ತು. ಇವನೇ ಪ್ರವೀಣ ಅಂತ. ಅಣ್ಣ ಇರೋ ಒಂದು ನಿಮಿಷ. ಏನ್ ಬಿಸ್ನೆಸ್ ಅಣ್ಣ? ಅದೇ ಐಸ್ ಕ್ರೀಮ್ ಡಿಸ್ಟ್ರಿಬ್ಯೂಷನ್. ಅಣ್ಣ ಅದು ಬಾಯ್ ಮುಚ್ಚ್. ದೊಡ್ಡವರು ಮಾತಾಡ್ಬೇಕಾದ್ರೆ ನಡು ಬರಕ್ ಬರಬೇಡ. ಸುಮ್ಮನಿರು. ನಮ್ಮ ಹುಡುಗರು ಬೆಳಿಬೇಕು. ನಾನು ದುಡ್ಡು ಕೊಡ್ತೀನಿ. ನೀನು ಐಸ್ ಕ್ರೀಮ್ ಆದರೂ ಮಾರು, ಡ್ರಗ್ಸ್ ಆದರೂ ಮಾರು. ನನಗೆ ಕರೆಕ್ಟ್ ಟೈಮ್ಗೆ ಅಸಲು ಬಡ್ಡಿ ಬಂದರೆ ಸಾಕು. ಅಣ್ಣ ಅದನ್ನು ಸರಿಯಾಗಿ ಕರೆಕ್ಟಾಗಿ ಕೊಡ್ತೀನಿ. ಅಣ್ಣ ಅದು ಬಾಯ್ ಮುಚ್ಚ್. ಊರೊಳಗೆ ಶೆಟ್ಟಿಗೆ ಹೇಳಿದ್ದೀನಿ, ಹೋಗಿ ದುಡ್ಡು ಇಸ್ಕೊ. ನನ್ನ ಬಗ್ಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡು. ಹೇಳ್ತೀನಣ್ಣ, ಹೇಳ್ತೀನಿ. ಹೊರಡು. ಬರ್ತೀನಣ್ಣ. ಏಯ್ ಚಿನ್ನ, ಅವಾಗೇನೋ ಹೇಳ್ತಿದ್ದಲ್ಲ, ಇವಾಗ ಹೇಳು. ಅಣ್ಣ ಅದೇ ನಿಮ್ಮ ಹುಡುಗಿನ ಲವ್ ಮಾಡೋ ಹುಡ್ಗನ ಹುಡ್ಕ ಕೇಳ್ತಿರಲ್ಲ ಅಣ್ಣ, ಅದು ಅವನೇ ಅಣ್ಣ, ಪ್ರವೀಣ. ಅವಾಗಲೇ ಹೇಳಕ್ಕೆ ಏನಾಗಿತ್ತು? ನಾನೇ ದುಡ್ಡು ಕೊಟ್ಟು ಕಳ್ಸಿದ್ನಲ್ಲೋ. ಹೇಳಕ್ ಬಂದೆ ಅಣ್ಣ, ನೀವೇ ಬಿಟ್ಟಿಲ್ಲ. ಅಣ್ಣ ಇಲ್ಲೇ ಇದ್ದಾನೆ, ಒದ್ದು ಎಳ್ಕೊಂಡು ಬರಲ್ಲ? ಬೇಡ, ಅವನು ದುಡ್ಡು ಕೊಟ್ಟು ಒಳ್ಳೆ ಕೆಲಸನೇ ಮಾಡ್ದೆ. ಇದೇ ಕಾರಣ ಇಟ್ಕೊಂಡು ಟಾರ್ಚರ್ ಮೇಲೆ ಟಾರ್ಚರ್ ಕೊಟ್ಟು ಊರಿಂದ ಆಚೆ ಹೋಗೋ ರೀತಿ ಮಾಡ್ತೀನಿ. ಗುರುಜಿ, ಗುರುಜಿ ಈಗ ಹೇಳಿ, ಏನು ಬಂದಿದ್ದು? ಗುರುಜಿ, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಹೇಳಿ. ಅದು ಹೇಳಿ, ಪರವಾಗಿಲ್ಲ. ನಿಮ್ಮ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ನಾವಿರೋದು. ಗುರುಜಿ, ಒಂದು ಹುಡುಗಿ ನನಗೆ ಇಷ್ಟಪಡೋ ರೀತಿ ಮಾಡಬೇಕು. ಹಾಗಾದರೆ ಆ ಹುಡುಗಿಗೆ ನೀವು ಇಷ್ಟ ಇಲ್ಲ ಅನಿಸುತ್ತಲ್ಲ? ಇಷ್ಟ ಇದ್ದಿದ್ರೆ ನಿಮ್ಮ ಹತ್ರ ಯಾಕೆ ಬರ್ತಿದ್ದೆ? ಇವೆಲ್ಲ ಕೆಲಸ ನಾನು ಮಾಡೋದಕ್ಕಾಗೋದಿಲ್ಲ. ಹುಡುಗಿಗೆ ಇಷ್ಟ ಇಲ್ಲ ಅಂತಂದರೆ ಬಿಟ್ಟು ಬಿಡಿ, ಯಾಕೆ ಒತ್ತಾಯ? ಹೇಯ್, ನೀನು ಬುದ್ಧಿ ಮಾತು ಕೇಳಕ್ಕೆ ನಾನು ಇಲ್ಲಿ ಬಂದಿಲ್ಲ. ಇದು ನನ್ನೂರು. ಬಾಬು ಈ ಊರಲ್ಲಿ ಬೇಕು ಅಂದಿದ್ದನ್ನ ಪಡ್ಕೋತಾನೆ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಈ ಕೆಲಸ ಮಾಡಿಕೊಡಿ. ಇಲ್ಲ ಅಂದರೆ ಈ ಊರನ್ನೇ ಬಿಟ್ಟು ಓಡಿಸ್ತೀನಿ. ಸ್ವಾಮೀಜಿ, ಈ ವಶೀಕರಣ ಅಂತಾರಲ್ಲ, ಅದು ಮಾಡಿ ಅಲ್ಲ, ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಮಾಡೋ ಬಿಡಿ, ಗುರುಜಿ ಮಾಡ್ತಾರೆ. ನೀವು ಸ್ವಲ್ಪ ಅಡ್ವಾನ್ಸ್ ಕೊಟ್ಟೋಗಿ. ಮದುವೆ ಆದಮೇಲೆ ಆ ಹುಡುಗಿನ ಚೆನ್ನಾಗಿ ನೋಡ್ಕೋಬೇಕು. ಹಾಗಿದ್ರೆ ಮಾತ್ರ. ವಶೀಕರಣ ಮಾಡೋದಕ್ಕೆ ಆ ಹುಡುಗಿದ ಕೇಶ ಬೇಕಾಗ್ತದೆ. ಆದಷ್ಟು ಬೇಗ ತಂದ್ಕೊಡಿ. ಸರಿ, ಬರ್ತೇನೆ ಗುರುಜಿ. ಗುರುಜಿ, ಅದು ಕೇಶ ಕೂದಲು
ಬರ್ತೀನಿ. ಮಾತಾಡಬೇಕಿತ್ತಲ್ಲ ನಿನ್ ಜೊತೆ ಪರ್ಸ್ನಲ್ ಆಗಿ. ಈ ಬಾಬುನ್ ಕಂಡ್ರೆ ಊರೇ ಭಯ ಪಡುತ್ತೆ. ಈ ಬಾಬು ಇಷ್ಟಪಡೋ ಹುಡುಗಿ ಕೇರೆ ಮಾಡ್ದಿರ ಇನ್ನೊಬ್ಬ ಹುಡುಗನ ಲವ್ ಮಾಡ್ತಾಳೆ ಅಂದ್ರೆ ಊರಿನ ಜನ ಎಲ್ಲ ಆಡ್ಕೊಳಲ್ವಾ? ನಾನು ಮರ್ಯಾದೆ ಏನಾಗ್ಬೇಡ. ಈ ಲವ್ ಡವ್ ಎಲ್ಲ ಬಿಟ್ಬಿಟ್ಟು ಒಳ್ಳೆ ಹುಡುಗಿ ತರ ಮದುವೆಗೆ ರೆಡಿಯಾಗು. ಇಲ್ಲ ಅಂದ್ರೆ ಆ ನಿನ್ನ ಹುಡುಗನ ಕೈ ಕಾಲು ಮುರಿದಾಕ್ತೀನಿ. ಅಮ್ಮಿ ನಾಡಿದಿಂದ ಲಾಕ್ಡೌನ್ ಆಗ್ತಿದೆ ಅಂತ ತುಂಬ ಟೆನ್ಷನಲ್ಲಿ ಇದ್ದೀನಿ. ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಬಾಯ್. आज रात 12 बजे से पूरे देश में संपूर्ण लॉकडाउन होने जा रहा है। आपको बचाने के लिए, आपके परिवार को बचाने के लिए घरों से बाहर निकलने पर पूरी तरह पाबंदी लगाई जा रही है। ಪ್ರವೀಣ, ಏನೋ ನಿನ್ನ ಅವಸ್ಥೆ? ಬಿಸ್ನೆಸ್ ಒಳ್ಳೆ ಪೀಕ್ ಹೋಗಿತ್ತು ಮಾರೆ. ಚೈನಾದ ಬಸ್ ಸತ್ತ. ಈಗ ಜನ ಐಸ್ ಕ್ರೀಮ್ ತಿನ್ನೋಕೆ ಎದುರ್ತಿದ್ದಾರೆ. ಅದು ಬಿಡು, ಒಂದು ಸ್ವಲ್ಪ ದಿವಸ ಆಮೇಲೆ ಜನ ವಾಪಸ್ ಬರ್ತಾರೆ ಹಳೆ ಲೈಫ್ಗೆ. ಅದು ಸರಿನೇ. ಈ ಬಾಬುದ ಟೆನ್ಷನ್ ಬಡ್ಡಿ ಬಿಡೋಕ್ಕೆ ಕೇಳ್ತಿಲ್ಲ. ಅವ ಕೊರೋನಾ ವೈರಸ್ಗಿಂತ ಡೇಂಜರಸ್. ಅದಕ್ಕೆ ನೀನು ಕೊಡ್ಸೋ ಮುಂಚೆ 2 ಸಲ ಕೇಳಿದ್ದೆ ರಿಸ್ಕ್ ಬೇಕಾ ಅಂತ. ನೀನು ಅಂದ್ಯಲ್ಲ ದುಡ್ಡು ಅರೇಂಜ್ ಆದರೆ ಸಾಕು ಅಂತ. ನೀ ಸ್ವಲ್ಪ ಮಾತಾಡೋ. ಏನು ಹಂಗಾಗಲ್ಲ, ನೀ ಮಾತಾಡು. ಡೈರೆಕ್ಟಾಗಿ ಕಾಲ್ ಮಾಡು. ಹಲೋ ಲವ್, ನಮ್ಮ ಹುಡುಗರು ದುಡ್ಡು ಕೇಳಕ್ ಬಂದ್ರೆ ಏನೋ ಕಣ್ಣಲ್ಲಿ ನೀರು ಹಾಕೋತಿ ಅಂತೆ. ಅಣ್ಣ ಕರೆಕ್ಟಾಗಿ ಕೊಡ್ತಿದ್ನಲ್ವಾ? ನಿಮ್ಗೆ ಗೊತ್ತಿದೆ ಲಾಕ್ಡೌನ್ ಬಂದ್ಮೇಲೆ. ಲೈ, ನಾನೇನ್ ಗೌರ್ಮೆಂಟ್ ಬ್ಯಾಂಕೇನೋ ನಿಂಗೆ ರಿಯಾಯಿತಿ ಕೊಡಕ್ಕೆ? ಬಾಬು, ನಿಮ್ಮಂತವ್ರನ್ನೆಲ್ಲ ಹಿಂಗ್ ಬಿಟ್ಬಿಟ್ರೆ ನಾನ್ ಬೀದಿಗೆ ಬಂದ್ಬಿಡ್ತೀನಿ. ಹಾಗಲ್ಲ ಅಣ್ಣ, ನಾನು ಏನಾದ್ರು ಮಾಡ್ಬಿಟ್ಟು ಬೇಗ ಆದಷ್ಟು ಬೇಗ ಕೊಟ್ಬಿಡ್ತೀನಿ. ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಕೇಳಿಸ್ಕೊ. ಟೈಮ್ ಸರಿಯಾಗಿ ನನ್ನ ದುಡ್ಡು ಬಂದರೆ ಸರಿ, ಇಲ್ಲ ಅಂದರೆ ಮಡ್ಗೋ ಫೋನು. ನಾ ಹೇಳಿಲ್ಲ ನಿಂಗೆ ಆ ಡಬ್ಬೆ ಬಿಡುದಿಲ್ಲ ಅಂತ. ಲವ್, ಎಣ್ಣೆ ಎಲ್ಲ ಅಣ್ಣ ಅದು ದಮ್ಮಯ್ಯ ಅಂತೀನಿ. ಮಾತಾಡ್ಬೇಡ, ಸುಮ್ಮ ಕೂತ್ಕೋ. ಅಣ್ಣ ಎಣ್ಣೆ ಖಾಲಿ ಬಿಟ್ಟಿದಣ್ಣ. ನನ್ನ ಮಕ್ಕಳ ಎಲ್ಲ ನೀವೇ ಕುಡ್ಕೊಂಬಿಟ್ರ? ಇಲ್ಲಣ್ಣ, ಬಾರ್ ಬಂದಾದ್ಮೇಲೆ ಇವ್ರಿಗೆ ಯಾರು ಕೊಡ್ಲಿಲ್ಲ, ಬರೀ ನಿಮ್ಗೆ ಮಾತ್ರ. ತಲೆ ತಲೆ ಕೆಡ್ತೈತೆ. ಎಣ್ಣೆನೂ ಇಲ್ಲ, ಈ ಕಡೆ ದಂಧೆನೂ ಇಲ್ಲ. ಅಣ್ಣ ತಲೆ ಕೆಡಿಸ್ಕೋಬೇಡಿ, ಏನಣ್ಣ ಹಾಕಿದ್ದೀನಿ, ನಾವೇ ತೆಗಿವ. ಸಬಾಷ್ ಕಾಂತು, ನಮ್ ಗ್ಯಾಂಗ್ಗೆಲ್ಲ ವಿಜಯ ಮೇಲೆ ನೀನೇ ನೋಡು. ಅಣ್ಣ ಕಾಡ್ಗೋಗೋಣ. ಅಣ್ಣ
ಹಂದಿ ಹೊಡೆಯೋದು ತುಂಬ ಟೈಮ್ ಆಯ್ತಣ್ಣ. ಏಯ್ ಗುಡ್ದಮ್ಮಂಗ ಹಂದಿ ಕಡಿಯೋದೇನೆ, ಕಾಡಲ್ಲಿ ಯಾರು ಹಂದಿ ಹೊಡಿಯೋಂಗಿಲ್ಲ ಗೊತ್ತುಂಟಾ? ಲೈ ಯಾ ಗುಡ್ಡದಮ್ಮನೋ ಹಂದಿ ನಾನು ಹೊಡಿತೀನಿ. ವಿಜಯ ಮಲ್ಯ ಆಯ್ತೇನೋ? ಇರಣ್ಣ ಆಗ್ತಾ ಇದೆ. ಹಲೋ 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 ಕೇಳಿಸ್ತಿದೀಯಾ? ಏಯ್ ಹಂದಿ ಬಿದ್ದೈತೇನೋ, ಹೋಗಿ ನೋಡ್ಕೊಂಬತ್ತನ. ಹುಡುಗರು ನೋಡ್ತಾರೆ ಬಿಡೋಣ. ಈ ಶನಿ ಹಿಡ್ದವ್ರು ಹೋಗಿ ಮುಖ ತೋರ್ಸಿದ್ರೆ ಒಂದು ಕೂಡ ಸಿಗಲ್ಲ. ಅದಕ್ಕೆ ಈ ಸಲ ನಾನೇ ಹೋಗಿ ಬರ್ತೇನೆ. ಏಯ್ ಕುಟಿ ಅಣ್ಣ, ತೋಟ ರೆಡಿ ಮಾಡ್ಕೊಳ್ಳೋ, ಸಂಜೆ ಹಾಕೋಣ. ಸರಿನಾ? ಸೀನ್ ಸಿಗುತ್ತೆ ಅಂದ್ಕೊಂಡ್ರೆ ಏನು ಆಗಲೇ ಇಲ್ಲ. ಭಯಂಕರ ಮಾರೈತಿ ನೀನು. ಅಲ್ಲಿ ನಿಮ್ಮ ಮನೇಲಿ ಮದುವೆ ಫಿಕ್ಸ್ ಮಾಡಿದ್ದಾರೆ, ನೀನು ಅಲ್ಲ ಅದು ಕಾಡಲ್ಲಿ. ನಾವಿದೆಲ್ಲ ಮಾಡಲೇ ಇಲ್ಲ, ನಾವು ಬದುಕಿದ್ದು ವೇಸ್ಟು. ನೋಡಿ, ನೀವು ತಪ್ಪಾಗಿ ತಿಳ್ಕೊತಿದ್ದೀರಾ. ನಾವಿಲ್ಲಿ ಬಂದಿದ್ದು ಜಸ್ಟ್ ಮಾತಾಡ. ಬಾಯಿ ಮುಚ್ಚೆ ಕಂಡಿದ್ದೀನಿ ಸಾಕು. ಫುಲ್ಲು ಡೀಸೆಂಟಾಗಿ ತಲೆ ಬಗ್ಸ್ಕೊಂಡು ಓಡಾಡ್ತಿರಲ್ಲ ನಿಮ್ಮಂಥವ್ರನ್ನ ನಂಬಲೇಬಾರ್ದು. ಬಾಬು ಅವರೇ, ನಾನು ಹೊರಡ್ಬೇಕು. ನೀವು ಅನ್ಕೊಂಡಂಗೇನು ಇಲ್ಲ, ನಾನು ಹೋಗ್ತೀನಿ. ಏಯ್ ಕೂತ್ಕೋ. ನೋಡು, ಇವಾಗ ನೀನಿಲ್ಲಿ ಎಂತಕ್ಕಾದರೂ ಬಂದಿದೆಯೋ ನಾನು ನಂಬ್ತೀನಿ. ಆದರೆ ಊರಿನ ಜನ ನಂಬಲ್ಲಲ್ಲ. ಈ ಸ್ಕೂಲ್ಗೆ ಹೋಗ್ತಾ ಬರ್ತಾ ಊರಿನ ಹುಡುಗರೆಲ್ಲ ಇದನ್ನೇ ಆಡ್ಕೋತಾರಲ್ಲ. ನಿನ್ನ ಬಗ್ಗೆ ಬಿಟ್ಬಿಡು, ಆದರೆ ನಿಂಗಿರೋ ತಂಗಿರ ಬಗ್ಗೆ ನಿನಗಿದೆಲ್ಲ ಬೇಕಾ? ಪ್ಲೀಸ್, ನಾನು ಹೋಗ್ಬೇಕು. ನನ್ನನ್ನು ಬಿಟ್ಬಿಡಿ, ನಾನು ಹೋಗ್ತೀನಿ. ಸರಿ, ನಾನೇ ನೀನು ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ಬಿಡ್ತೀನಿ. ಆದರೆ ಒಂದೇ ಒಂದು ಸಣ್ಣ ಹೆಲ್ಪ್ ಮಾಡ್ತೀಯಾ?
ನಿಮ್ಮ ಹುಡುಗ ಅಲ್ಲಿ ಹೋಗಿ ಜನಗಳ ಹತ್ರ ಮಾತಾಡಿ ಬರೋಷ್ಟೊತ್ತಿಗೆ 1 ಗಂಟೆ ಆಗುತ್ತೆ. ನಾನು ಹೇಳ್ದಂಗೆ ಕೇಳು, ನಾನು ಕೇಳಿದ್ದೆಲ್ಲ ಕೊಟ್ಬಿಡು. 3/4 ಗಂಟೆ ಸಾಕು. ಅದಾದ್ಮೇಲೆ ದಮ್ಮಯ್ಯ ನಿನ್ ತಂಟೆಗೆ ಬರಲ್ಲ. ನೀನು ಯಾರನ್ನ ಬೇಕಾದ್ರೂ ಮದುವೆ ಆಗು, ಏನ್ ಬೇಕಾದ್ರೂ ಮಾಡ್ಕೋ. ನಾನು ಆ ಥರದ ಹುಡುಗಿ ಅಲ್ಲ, ನನ್ನನ್ನು ಬಿಟ್ಬಿಡಿ. ಇಂಥ ಒಳ್ಳೆ ಮಾಲ್ನ ಎಷ್ಟು ವರ್ಷದಿಂದ ಕಾಯ್ತಿದ್ದೀನಿ. ಈಗ ನೀನಾಗಿ ತಪ್ಪಿಸ್ಕೊಳಕ್ ನೋಡ್ತೀಯ? ಇವಾಗ ತಪ್ಪಿಸ್ಕೊಳ, ಇವಾಗ ತಪ್ಪಿಸ್ಕೊ. ಮಕ್ಕಳಾಟ ಆಡಕನ್ನು ಸುಡು 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 ಇಟ್ಕೊ, ಗಟ್ಟಿಗೆ ಇಟ್ಕೊ. ಭಯ ಸುಡು ಸುಡು. ಇವಾಗದಿಂದ ಮುಗ್ದಿಲ್ವ ಮಾಗ? ಹೇಗೆ ಮುಗಿಯೋದು? ಹುಡುಗ ಸ್ಟ್ರಾಂಗ್ ಇದ್ದಾನೆ, ಬಿಡಬಾರ್ದು ಮಾತ್ರ. ಬಂದ ಕೂಡಲೇ ಎಲ್ಲರೂ ಸೇರಿ ಪಾಠ ಬಡಿಬೇಕು, ಗೊತ್ತಾಯ್ತಲ್ಲ? ಮತ್ತೆ ಅವರಿಗೆ ಹೇಳಿ ಪ್ರಯೋಜನ ಇಲ್ಲ, ಮನೆಯವರು ಸರಿಬೇಕಲ್ಲ. ಮನೆಯವರೇ ಸರಿ ಇಲ್ಲ ಇದ್ರೆ ಅಗ್ಗ ಬಿಚ್ಚಿ ಕಳಿಸಿದ್ದಾರೆ. ಮತ್ತೆ ಏನಾಯ್ತು? ಏನೆಲ್ಲ ಎಲ್ಲಿದ್ದೀರಾ? ಅದ್ಯಾರು ಹುಡುಗಿ ಹೋದ್ರು ಅಂತ ಹೇಳಿದ್ರು. ಹುಡುಗಿನ? ಈ ಬೈಕ್ ನಂದು ಮಾರ, ನಾನು ಮತ್ತೆ ಇವನು ಹೋಗಿದ್ದು. ಅಕ್ಕನ ಹೇಳಲಿಲ್ಲ ಪ್ರವೀಣ್ ನಂದು ಬೈಕ್ ಅಂತ. ಮತ್ತೆ ಈ ತರ ಬೈಕ್ ಇಟ್ಟು ಹೋಗಿದ್ರಲ್ಲ, ಎಂತ ಅವಸ್ಥೆ ಮಾರ. ಸ್ವಲ್ಪ ಮದ್ದಿನ ಕೆತ್ತೆ ಬೇಕಿತ್ತು, ಅದಕ್ಕೆ ಹೋಗಿದ್ವಿ ಅಷ್ಟೇ. ಒಂದು ಹುಡುಗಿ ಹೋದ್ರು ಅಂತ ಯಾರೋ ಫೋನ್ ಮಾಡಿ ಹೇಳಿದ್ರಲ್ಲ, ಅವ್ರು ಹೇಳಿದ್ರು. ಅಕ್ಕ ಅಲ್ಲಿ ಎಸ್ಕೇಪ್ ಆಗೋದು. ಪುಷ್ಪನ್ನ ಹುಡುಗಿ ನೋಡ್ಲಿಕ್ಕೆ ನಿಲ್ಲಲ್ವಾ? ಈ ಪುಷ್ಪನಿಗೆಲ್ಲ ಹುಡುಗಿ ತರನೇ ಕಾಣುದ ಅಂತಲ್ಲ. ಏ ಪುಷ್ಪನ್ನ, ಒಂದು ಬಾಡಿಗೆ ಬಾ ಅಂದ್ರೆ ಬರುತ್ತಿಲ್ಲ. ಈಗ ನೋಡು ಹೇಗೆ ಆಟೋ ತೆಗೆದುಕೊಂಡು ಬಂದಿದ್ದಾನೆ. ಈ ಜಂದ ಮಾತು ಕೇಳಿ ನಾವು ಬಂದಿದ್ದೇವಲ್ಲ, ನಮ್ಗೆ ತಲೆ ಸರಿ. ಸರಿ ಸರಿ ಸರಿ. ಎಂತ ಅವಸ್ಥೆ ಮಾರಿ, ಜಸ್ಟ್ ಮಿಸ್, ಮರ್ಯಾದೆ ಹೋಗ್ತೀವಿ. ಥ್ಯಾಂಕ್ಸ್ ಹೇಳ್ಬೇಕು ನಿಂಗೆ. ಸರಿ, ದಿವ್ಯಾ ಕಾಯ್ತಿರ್ತಾಳೆ, ನೀನು ವಾಪಸ್ ಹೋಗು. ಸರಿ ಮಗ. ಗಾಡಿ ನಾವು ತಗೊಂಡು ಹೋಗ್ತೀವಿ. ನೀನೊಂದು ಕೆಲಸ ಮಾಡು, ಈ ದಾರಿ ಬೇಡ, ನೀನು ಕಾಡಲ್ಲಿ ಹೋಗು. ನಿನ್ನ ಕಾಡಲ್ಲಿ ದಾರಿ ಗೊತ್ತಾಗ್ಲಿಕ್ಕಿಲ್ಲ, ಹೊಳೆ ಪಕ್ಕದಲ್ಲಿ ಹೋಗ್ತಾ ಇರು. ಹಾಗೆ ಹೋಗ್ತಾ ನಮ್ಮ ದಿವ್ಯಾ ಸ್ಕೂಲಲ್ಲಿ ಹೆಲ್ಪರ್ ಇದ್ದಾರಲ್ಲ, ಮಂಗಳಕ್ಕ, ಅವ್ರ ಮನೆ ಸಿಗುತ್ತೆ. ಅಲ್ಲಿ ದಿವ್ಯಾನ ಕಳಿಸಿ ನಿನ್ನ ಮನೆಗೆ ಹೋಗು. ಬೈಕ್ ನಾವು ತಗೊಂಡು ಹೋಗ್ತೀವಿ. ಸರಿ ಮಗ. ರಾಜು ಥ್ಯಾಂಕ್ಸ್. ಬೈಕ್ ತೆಗಿ. ದೀಪು ಥ್ಯಾಂಕ್ಸ್. ಹಾಂ. ಅಮ್ಮಿ ಅಮ್ಮಿ ಅಮ್ಮಿ, ಏನಾಯ್ತು? ಏನಾಯ್ತು? ಏನಾಯ್ತಮ್ಮ? ಯಾಕೆ ಹೆದರ್ಕೊಂಡು
ಮಾಡ್ಕೊಂಡಿದ್ಯಾ? ಯಾಕೆ ಕಳ್ತಿದ್ಯಾ? ಬಾಬಾ ಏನ್ ಮಾಡ್ದ ಬಾಬು? ಗನ್ ಶೂಟ್ ಆಗೋಯ್ತು. ಶೂಟ? ಏನ್ ಹೇಳ್ತಿದ್ದೆ ದಿವ್ಯ ನೀನು? ನಿಂಗೆ ಕನ್ಸು ಬಿತ್ತಾ? ಏನಾದ್ರು ಹೆದರ್ಕೊಂಡ? ಇಲ್ಲ. ಸರಿ ಅಳ್ಬೇಡ, ಸಮುದ್ರ ಮಾಡ್ಕೊ. ನನ್ಗೇನು ಅಂತ ಅರ್ಥ ಆಗ್ತಿಲ್ಲ. ಬ್ಯಾಗಲ್ಲಿ ನಿಂದು ಅಲ್ಲಾಕಿಟ್ಟು ಬಂದೆ, ಯಾರಾದ್ರೂ ನೋಡಿದ್ರ? ಸರಿ ಬಾ, ಅಲ್ಲಿಗೆ ಹೋಗಿ ಬ್ಯಾಗ್ ತಗೊಂಡು ಹಂಗೆ ಹೋಗ್ಬಿಡೋಣ ಬಾ. ನಾನಲ್ಲಿಗೆ ಬರಲ್ಲ, ಹೋಗೋಣ. ಹೆದರ್ಕೋಬೇಡ, ನಾನಿದ್ದೀನಿ ತಾನೆ. ಮತ್ತೆ ಅಲ್ಲೇನು ತೊಂದರೆ ಆಗ್ಬಾರ್ದು. ಪ್ಲೀಸ್ ಬಾ, ಪ್ಲೀಸ್ ಬಾ ಬಾ. ಹೊಡಿಬೇಕು ಅಂತಿದ್ದೆ ಇವನ್ನ, ನೀನೇ ಕರ್ಕೊಂಬಂದು ನನ್ನ ಬಾಯಿಗೆ ಬಿಟ್ಟಲ್ಲ. ಕೊಡ ಇಲ್ಲಿ. ಏನಾಯ್ತು? ನಿಂಗೇನಾಗಿಲ್ಲ ತಾನೇ? ಏನೂ ಆಗಿಲ್ಲ. ಹೆದರ್ಕೊಂಡ? ಹೊಳೆ ಪಕ್ಕದಲ್ಲಿ ಹೋಗೋಕ್ಕಿದೆ, ತುಂಬಾ ದೂರ ಇದೆ, ಬೇಗ ಹೋಗೋಣ ಬಾ. ಈ ಬಾಟ್ಲ್ ಯಾಕೆ ಇಲ್ಲಿ ಬಿಸಾಕ್ತೀಯಾ? ಇನ್ನೇನೇನು ಬಿಸಾಕ್ತೀಯಾ? ಇಲ್ಲೇ ಬಾಬು ಬಿದ್ದಿದ್ದು, ಇಲ್ಲೇ ಬಿದ್ದಿದ್ದವನು. ಏನು ಇಲ್ಲ, ಇಲ್ಲಿ ನೀ ಸುಮ್ಮನೆ ಕನ್ಸ್ ಕಂಡಿದ್ಯಾ, ಏನಾಗಿಲ್ಲಮ್ಮ. ಬಾ ನೀನ್ ಬಾ. ಇಲ್ಲ, ಏನಾಗಲ್ಲ ಬಾ. ಕುಟ್ಟಿ, ಈ ಬಾಬಣ್ಣ ಎಲ್ಲೋದ್ರು? ಹೋಗಿ ತುಂಬ ಹೊತ್ತಾಯ್ತು. ಹಂದಿ ಹುಡುಕ್ತಿರ್ಬೇಕು, ಬರ್ತಾರೆ ಬಿಡೋಣ. ಹಾಗೆ ಬಿಡಕ್ಕಾಗತ್ತಾ? ಬನ್ರು, ಬಾಬಣ್ಣ ನೋಡ್ಕೊಂಡು ನಾವು. ಇಷ್ಟು ದೊಡ್ಡ ಕಾಡಲ್ಲಿ ಎಲ್ಲಂತ ಹುಡ್ಕೋದು? ಗಾಬರಿ ಆಗ್ಬೇಡಿ ಅಣ್ಣ, ಬರ್ತಾರೆ ಬಿಡಿ. ಬಾಬಣ್ಣಗೇನು ಕಾಡು ಹೊಸದಾ? ಬಾಬಣ್ಣ ಜೀವಕ್ಕೆ ಅಪ್ಪ ಇದೆ, ಅವ್ರಿಗೇನಾದ್ರು ಆದ್ರೆ ಬಾಬಣ್ಣನ ಅನ್ನ ತಿಂತೀರ? ಒಂದಿಷ್ಟು ನಿಯತ್ತಿಲ್ಲ. ಬನ್ರ, ಬಾಬಣ್ಣ ಎಲ್ಲಿದ್ರೆ ಅಂತ ಹುಡ್ಕೋಣ. ಬರ.
ನನ್ನನ್ನು ಯಾಕೆ ನಂಬ್ತಿಲ್ಲ ನೀನು? ನಿಜವಾಗ್ಲೂ ಬಾಬು ಬಂದಿದ್ದ? ಅಮ್ಮಿ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ಬಾ ನೀನು. ಇದೆಂತ ಮದುವೆ ದಿಬ್ಬನ ಹೊರಟದ? ಇಷ್ಟು ದೊಡ್ಡ ಕಾಡಲ್ಲಿ ಈ ತರ ಹುಡುಕಿದ್ರೆ 1 ವಾರ ಬೇಕು. ಗುರುವ ಅಣ್ಣ, ನೀವು ಆನೆಗುಂಡಿ ಕಡೆ ಹೋಗಿ. ಆಯ್ತಣ್ಣ. ಹೇ ಕುಟ್ಟೆ ಅಣ್ಣ, ನೀವು ಒಳೆ ಕಡೆ ಹೋಗಿ. ಇಡೀ ಕಾಡು ಹುಡುಕಿ, ಎಲ್ಲೂ ಬಿಡಬೇಡಿ. ಬಾಬಣ್ಣ ಸಿಗುವವರೆಗೂ ನನಗೆ ನಿಮ್ಮ ಮುಖನೇ ತೋರಿಸ್ಬೇಡಿ. ಹೋಗಿ ಹೋಗ್ರು. ಈ ಕಾಂತಣ್ಣನ್ ಕುಡ್ದಿದ್ ಜಾಸ್ತಿ ಆಯ್ತಾ ಅಂತ ಬಾಬಣ್ಣ ಇಷ್ಟು ದೂರ ಏನಕ್ಕೆ ಬರ್ತಾರೆ? ಕೊಲೆ ಮಾಡಿದ್ದೀನಿ, ನನ್ನನ್ನು ಜೈಲಿಗೆ ಹಾಕ್ತಾರಲ್ಲ? ಅಮ್ಮಿ ನೀನು ಏನು ಮಾಡಿಲ್ಲ, ಹೆದರ್ಕೊಂಡಿದ್ದೀಯ ಅಷ್ಟೇ. ನಿನ್ಗೇನು ಆಗಲ್ಲ, ನಾನಿದ್ದೀನಲ್ವಾ? ಇನ್ನು ಸ್ವಲ್ಪ ದೂರ ಅಷ್ಟೇ, ನಡಿ. ಹೇ ಬಾ. ಏನಮ್ಮ ಚೂರು ನೋಡ್ಕೊಂಡು ನಡೆಯಕ್ಕಾಗಲ್ವಾ? ಸ್ವಲ್ಪ ಸಹಿಸ್ಕೊಮ್ಮ, ಇನ್ನು ಸ್ವಲ್ಪ ದೂರ ಅಷ್ಟೇ, ಆದಷ್ಟು ಬೇಗ ರೀಚ್ ಆಗ್ಬಿಡೋಣ. ಬಾ ಪ್ಲೀಸ್, ಬಾ, ಏನೂ ಆಗಲ್ಲ, ಬಾ. ಬಾಬಣ್ಣ ಬಿಡು, ಗಾಂಧಿನೂ ಸಿಕ್ಕಿಲ್ಲ. ಹೌದು, ಈ ಕಾಂತಣ್ಣ ಬೇರೆ ಕೆಲಸ ಇಲ್ಲ, ತೋಟ ಹಾಕಿದ್ರೆ ಮೀನ ತಿನ್ನುವೈತು ಮಾರ. ಮಾಡ್ಬೇಕು ಸಿಗುತ್ತಾ ನೋಡೋ. ಹಗ್ಲ ಜಾಸ್ತಿ ಹೊರಗಡೆ ಬರಲ್ಲ ಮನೆ. ನಿಧಾನ ಕೇಳಿರಿ, ಪಾಠ ಚೆನ್ನಾಗಿ ಕಲೀರಿ, ಆಯ್ತಾ? ಬಾಯ್ ಮೇ. ಬಾಯ್ ಮಾವ. ಚಾಕ್ಲೇಟ್ ತರೋದು ಮರ್ತ್ಬಿಟ್ನಲ್ಲೋ. ನಿಜವಾಗ್ಲೂ ಏನು ತಗೊಂಡ್ ಬರೋದು ಮರ್ತೆ? ನಾಳೆ ತಗೊಂಡ್ ಬರ್ತೀನಿ. ಎಲ್ಲೇ ಚಾಕ್ಲೇಟ್? ಮಾವ, ನೀವು ಅಲ್ಲಿ ಚಾಕ್ಲೇಟ್ ಇಡ್ತೀರಾ ಅಂತ ಸ್ಕೂಲಲ್ಲಿ ಎಲ್ಲ ಮಕ್ಳಿಗೂ ಗೊತ್ತು. ಓಕೆ. ನಮ್ಮ ಮಾವ ನೀನ್ ಡ್ರೈವರ್ ಮಾಡ್ಕೊಂಡಿದ್ದೀರೇನ್ರೋ? ಬೇರೆ ಕೆಲ್ಸ ಇಲ್ವಾ ಅವ್ರಿಗೆ? ಇರ್ಲಿ ಬಿಡು ಅಮ್ಮಿ, ಮಕ್ಕಳ ಕರ್ಕೊಂಡ್ ಬರೋದು ಕರ್ಕೊಂಡು ಹೋಗೋದೆ ನಾನು ಖುಷಿ ಕೊಡೋ ಕೆಲಸ. ಆಯ್ತು ಕೊಂಡ್ರ, ಸಂಜೆ ಬರ್ತೀನಿ. ಏನ್ ತರಲ್ಲ? ಬಿಸ್ಕೆಟ್. ಬಿಸ್ಕೆಟ್. ಬಾಯ್. ಟಾಟಾ ಮಾಡು. ಬಾಯ್ ಬಾಯ್. ಹುಷಾರು. ಅವನ ಕಿರಿಕ್ ಮಾಡಕ್ಕೆ ಈ ಕಾಡು ನದಿ ಏನೋ ರಪ್ನಾಸ್ತಿನ. ಏಯ್ ಮೋನಿ, ಓಡ್ಬೇಡ ಕಣ. ಏಯ್ ಮೋನಿ. ಗಾಡಿ ಬಿಡಕ್ಕಾಗಲ್ಲ, ನಮ್ಮ ತಂದೆ ಕೈ ಹಾಕ್ಬೇಡ್ವೋ. ಪೊಲೀಸ್ ಅವ್ರ ಹತ್ರ ಸೆಟ್ಟಿಂಗ್ ಮಾಡ್ಕೊಂಡ್ರೆ ಸಾಕಾಗಲ್ಲ, ಜೊತೆಯಲ್ಲಿ ಗಂಡ್ಸರ್ನು ಇಟ್ಕೋ.
ಯೋಚನೆ ಮಾಡಬೇಡ ಬಾವ, ಬಹಳ ಹಾರಾಡ್ತಾನೆ. ಏನಾದರೂ ಮಾಡಬೇಕು, ಸುಮ್ಮನೆ ಬಿಡಬಾರ್ದು. ಅಷ್ಟು ಸುಲಭ ಅಲ್ಲ ಬಾವ, ಅವನ ಹತ್ರ ಹೋಗೋಕ್ಕೂ ಕಷ್ಟ ಆಗುತ್ತೆ. ಅವನ ಹತ್ರ ಹಣ ಇದೆ, ದೊಡ್ಡ ದೊಡ್ಡವ್ರ ಸಪೋರ್ಟ್ ಇದೆ, ಅವನು ಟಚ್ ಮಾಡೋಕ್ಕಾಗಲ್ಲ. ನಾನು ಏನು ಅಂತ ಗೊತ್ತಿಲ್ಲ ನಿನಗೆ. ನಾನು ಮೊದಲನ ಶಾಂತಪ್ಪ ಆಗಿದ್ರೆ ಒಬ್ಬನೇ ಹೋಗಿ ಅವನು ಹೊಡೆದು ಬರ್ತಿದ್ದೆ. ನನ್ನ ಗ್ರಹಚಾರ ನೋಡು, 4 ಹೆಣ್ಮಕ್ಕಳು, ಒಬ್ಬ ಗಂಡು ಮಗ ಅಂತಿದ್ದಿದ್ರೆ ನಾನೀಗಿರ್ತಿರ್ಲಿಲ್ಲ. ಒಂದು ಮರ್ಯಾದೆ ಅಂತ ಇತ್ತು. ಏ ಬಾವಾ ಸಾಗೋ, ನೀ ಜಾಸ್ತಿ ಕುಡ್ತಿದೀಯಾ. ಎಲ್ಲಿ ನೀನು ಕುಡಿಯೋಕೆ ಕೊಟ್ಬಿಟ್ಟು ಹಾಳು ಮಾಡ್ತೀನಿ ಅಂತ ಅಕ್ಕ ಬೈತಿರ್ತಾಳೆ. ಅವಳ ಮನೇಲಿ ಕಾಯ್ತಾ ಇರ್ತಾಳೆ, ನೀವು ಹೋಗಿ ಸುಮ್ಮನೆ ಬಿಡು ಬಾವ. ನನ್ನನ್ನು ಕಾಯೋದು ಬಿಟ್ಟು ಬಹಳ ವರ್ಷ ಆಯ್ತು. ಯಾರು ಕಾಯ್ತಿದ್ರು ಪರವಾಗಿಲ್ಲ, ಅಮ್ಮಿ ಕಾಯ್ತಾ ಇರ್ತಾಳೆ. ಹೋಗೋ. ಸರಿ, ನಾ ಬರ್ತೀನಿ. ಹುಷಾರು, ನೋಡ್ಕೊಂಡು ಹೋಗೋ. ಬೆದ್ಗೆದ್ಬಿಟ್ಟಿಯಾ? ಅಯ್ಯ, ನಾನೆಲ್ಲಿ ಕುಡ್ದಿದ್ದೀನಿ. ಜಗ ಬರ್ತೀನಿ. ಹುಷಾರು, ನಾನು ಬರಲ್ಲ. ಬೇಡ ಬೇಡ. ನೀಲ ಗಗನದೊಳು ಪಲ ಪಲ. ಬಾಬುನ್ ಕಂಡ್ರೆ ಊರೇ ಭಯ ಪಡುತ್ತೆ. ಈ ಬಾಬು ಇಷ್ಟಪಡೋ ಹುಡುಗಿ ಕೇರೆ ಮಾಡ್ದಿರ ಇನ್ನೊಬ್ಬ ಹುಡುಗನ ಲವ್ ಮಾಡ್ತಾಳೆ ಅಂದ್ರೆ ಊರಿನ ಜನ ಎಲ್ಲ ಆಡ್ಕೊಳಲ್ವಾ? ಏ ಬಾಬು, ಏಯ್ ಶಾಂತಪಡ, ಎಷ್ಟೋ ಧೈರ್ಯ ನಿನಗೆ ನನ್ನ ಮಗಳಿಗೆ ತೊಂದರೆ ಕೊಡೋದಕ್ಕೆ? ತೊಂದ್ರೆನಾ? ನಾನೇನೋ ತೊಂದರೆ ಕೊಟ್ಟೆ? ನಿನ್ನ ಮಗಳಿಗೆ ಬಾಳ್ ಕೊಡ್ಬೇಕಂತಿದ್ದೀನಿ ಮಾವ. ಅದೆಲ್ಲ ಬೇಕಾಗಿಲ್ಲ. ಇನ್ನೊಂದ್ಸಲ ನನ್ನ ಮಗಳ ಸುದ್ದಿಗೆ ಬಂದ್ರೆ ಅಷ್ಟೇ. ನಾನೇನು ಅಂತ ಗೊತ್ತಿಲ್ಲ ನಿನಗೆ. ರೌಡ್ಸಮ್ ಎಲ್ಲ ನೀನು ಹುಟ್ಟೋಕ್ ಮುಂಚೆ ಮಾಡಿ ಮುಗಿಸಿದೀನಿ ಗೊತ್ತಾ? ಬಚ್ಚ ಬಚ್ಚ ಕಣೋ ನೀನು. ಗೊತ್ತೋ, ಯಾರೆಲ್ಲ ನಿನ್ ನಾಯಿ ಹೊಡೆದಂಗೆ ಹೊಡೆದು ಬಾಲ ಕಟ್ ಮಾಡವ್ರೆ ಅಂತ ತುಂಬಾ ಚೆನ್ನಾಗಿ ಗೊತ್ತು ಅಲ್ವೇನ್ರ? ಏಯ್ ಶಾಂತಪ್ಪಣ, ನಿಂಗೆ ಎಣ್ಣೆ ಹೊಡಿಬೇಕೇನೋ? ದಿನ ದಿನ ಇಬ್ರು ಕುತ್ಕೊಂಡು ಎಣ್ಣೆ ಹೊಡೆಯೋಣ ಕಣ. ಆದ್ರೆ ನಿನ್ನ ಮಗಳವಳಲ್ಲ, ಅವಳು ನನಗೆ ಕೊಟ್ಟು ಮದುವೆ ಮಾಡು. ಏನ? ಏಯ್ ಯಾಕೋ ಬಾರೋ. ಏಯ್ ಕೊಡುಕನ ನಮ್ಮ ಮಗ. ನಿಂಗೆ ಎಣ್ಣೆ ಹೊಡಿಬೇಕೇನೋ? ದಿನ ದಿನ ಇಬ್ರು ಕುತ್ಕೊಂಡು ಎಣ್ಣೆ ಹೊಡೆಯೋಣ ಕಣ. ಆದ್ರೆ ನಿನ್ನ ಮಗಳವಳಲ್ಲ, ಅವಳು ನನಗೆ ಕೊಟ್ಟು ಮದುವೆ ಮಾಡು. ಮಮ್ಮಿ ವಿಷಯಕ್ಕೆ ಬಂದಿದ್ದಾನೆ ಅಂದಮೇಲೆ ಅವನ ಉಳಿಸ್ಬಾರ್ದು ಬಾವ. ಉಳಿಸಲ್ಲ. ಶೆಟ್ಟಿ ಶಿಕಾರಿ ಕೋವಿ ತಗೊಂಡು ನಾನೇ ಹೊಡಿತೀನಿ. ಬೇಡ ಬಾವ, ನೀ ಹೊಡಿಬೇಡ.
ನಿನಗೆ ಮನೆ ಜವಾಬ್ದಾರಿ ಇದೆ. ನನಗೇನು ಹೆಂಡ್ತಿನ ಮಕ್ಕಳ, ನಾನೇ ಅವನು ನೋಡಿದ್ದೀನಿ. ಅದೇ ತಯಾರಿಲ್ಲಿದ್ದೀನಿ. ಆದ್ರೆ ಏನು? ಎಲ್ಲ ವ್ಯವಸ್ಥೆ ಆಗಿದೆ ಬಾವ. ಆ ಬಾಬು ಅಡ್ಡ ಬಂದಿರೋದ್ರಿಂದ ನನಗೆ ಬರೋ ದುಡ್ಡೆಲ್ಲ ನಿಂತೋಗಿದೆ. ಹಣದ ಯೋಚನೆ ಬಿಡು, ನಾನು ನೋಡ್ಕೋತೀನಿ. ಆಯ್ತು ಅಂತ ತಿಳ್ಕೊ, ಮುಂದಿನ ವ್ಯವಸ್ಥೆ ಮಾಡು. ಅಷ್ಟಾದ್ರೂ ಸಾಕು. ಅವನಿಗೆ ನಾ ಮುಹೂರ್ತ ನಿಗದಿ ಮಾಡ್ತೀನಿ. ನಿಲ್ಲು ಆ ಚೌಕದಲ್ಲಿ ನಿಲ್ಲು, ಚೌಕದಲ್ಲಿ. ಈ ಕೊರೋನಾದ್ದು ಬಾರಿ ಕಷ್ಟ ಆಯ್ತು ಮಾರ್ರೆ. ಎಂತ ಬೇಕು ಶಾಂತಪ್ಪಣ್ಣ? ಅದು ಸ್ವಲ್ಪ ಅದು ಮಣಿಯಣ್ಣ, ಸ್ವಲ್ಪ ದುಡ್ಡು ಬೇಕಾಗಿತ್ತು, ಸ್ವಲ್ಪ ಅರ್ಜೆಂಟ್ ಇತ್ತು. ಒಂದು ವಾರದಲ್ಲಿ ಕೊಡುವ? ಇಲ್ಲ ಮಾರಾಯ, ಈಗ ಲಾಕ್ಡೌನ್ ಅಲ್ವಾ, ನಮಗೆ 2 ಗಂಟೆ ಮಾತ್ರ ಓಪನ್ ಮಾಡ್ಲಿಕ್ಕೆ ಬಿಡೋದು. ನಾನೇ ಬಾರಿ ಕಷ್ಟದಲ್ಲಿದ್ದೇನೆ, ಮತ್ತೆ ನಿನಗೆ ಎಲ್ಲಿಂದ ಕೊಡೋದು? ಹೌದಾ, ಏನು ಸಾಧ್ಯ ಇಲ್ವಾ? ಇಲ್ಲಪ್ಪ. ಸರಿ, ಬರ್ತೇನೆ. ಸರಿ. ಇನ್ನಾದ್ರೂ ಜವಾಬ್ದಾರಿ ಬೆಳೆಸ್ಕೊಳ್ಳಿ ಶಾಂತಪ್ಪಣ್ಣ. 4 ಜನ ಹೆಣ್ಮಕ್ಳಿದ್ದಾರೆ ಗೊತ್ತಲ್ವಾ? ನೀವು ಕಳೆದ ಸಲ ತಗೊಂಡಿದ್ ಸಾಲನೇ ಪಾಪ ಗಿರ್ಜಕ್ಕ ತೀರ್ಸಿದ್ದಾರೆ. ಓ, ಸವಾರಿ ಬೇಗ ಬಂದ್ಬಿಟ್ಟಿದೆ. ಬಾರ್ ಬಂದಾದ್ಮೇಲೆ ಪೇಟೆಯಲ್ಲಿ ಏನು ಕೆಲಸ ಅಲ್ವಾ? ಲಾಕ್ಡೌನ್ ಆದ್ಮೇಲೆ ಇದೊಂದು ಉಪಕಾರ ಆಯ್ತು. ಸೂಟ್ ಆಗಲ್ಲ. ಇಂಥ ಟೈಮಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ, ಈ ರೀತಿ ನ್ಯಾಚುರಲ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿದಾಗ ಅವ್ರಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದೇ ಇಲ್ಲ. ಸೊ ಕ್ಲೆನ್ಸಿಂಗಲ್ಲಿ ಜಾಸ್ತಿ ಮಸಾಜ್ ಎಲ್ಲ ಇರೋದಿಲ್ಲ, ಜಸ್ಟ್ ಕ್ಲೆನ್ಸ್ ಮಾಡಿರ್ತೀವಿ. ಇದಾದ ನಂತರ ನಾವು ಮಸಾಜ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಈಗ ಮಸಾಜಿಗೆ ನಾನು ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಸಾಜ್ನ ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಪಂಚಾಮೃತ ಟ್ರೀಟ್ಮೆಂಟಲ್ಲಿ ನಾವು ಫಸ್ಟ್ ಹಾಲನ್ನು ಯೂಸ್ ಮಾಡಿದ್ದೀವಿ, ನೆಕ್ಸ್ಟ್ ಮೊಸರು ಯೂಸ್ ಮಾಡ್ಕೊಂಡು ಮಸಾಜ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇಟ್ಸ್ ಕೈಂಡ್ ಆಫ್ ಬ್ಲೀಚ್ ಅಂತ ಹೇಳ್ಬೋದು. ಪಾರ್ಲರ್ಗಳಲ್ಲಿ ಫೇಶಿಯಲ್ಗಿಂತ ಮುಂಚೆ ಬ್ಲೀಚ್ ಮಾಡ್ತಾರಲ್ಲ, ನಾವಿಲ್ಲಿ ನ್ಯಾಚುರಲ್ ವೇಯಲ್ಲಿ ಬ್ಲೀಚ್ ಮಾಡ್ತಿದ್ದೀವಿ. ಜಸ್ಟ್ 2 ಮಿನಿಟ್ಸಲ್ಲಿ ನಾವು ಅದನ್ನು ಮಾಡ್ಬೋದು. ಈಗ ನಾನು ಮೊಸರು ತೊಗೊಳ್ತಾ ಇದ್ದೀನಿ. ಹಂಗೆ ಕರ್ಡ್ ಬೇಕಾದ್ರೂ ನೀವು ತೊಗೊಳ್ಬೋದು, ಅಥವಾ ರೆಗ್ಯುಲರ್ ಕರ್ಡ್ಸ್ ಬೇಕಾದ್ರೂ ತೊಗೊಳ್ಬೋದು. അത് പിടിച്ചോ. സാധനമുണ്ട്, ക്യാഷ്. അതാ സാധനം. ഇത് ലോക്ക് ചെയ്താൽ മതി. പിന്നെ സ്മഗിൾഡാ, ഒത്തിരി ശബ്ദമൊന്നും ഉണ്ടാവില്ല. ഇത് ലോക്ക്, ഇത് ലാക്ക്. അങ്ങനെ വെച്ച് കഴിഞ്ഞാൽ ഷൂട്ട് ചെയ്യാം. എന്നാൽ ലോഡടാ, സൂക്ഷിച്ച്. ശരിയേട്ടാ. ಹೇಳೋದು ನಿಮಗೆ ಮಾಸ್ಕ್ ಹಾಕೊಳ್ರಿ ಅಂತ. ಆಯ್ತು ಸರ್, ಹಾಕೊಂಡು. ಹೆಲ್ಮೆಟ್ ಬೇರೆ ಹಾಕಿಲ್ಲ. ಇಲ್ಲಿ ರೆಕಾರ್ಡ್ಸ್ ತೆಗಿ. ಸೈಡ್ ಹಾಕ್, ಸೈಡ್ ಹಾಕ್.
ಅಚ್ಚು ಅಚ್ಚು ಬಾ ನೀವು ಸರ್ ಹತ್ರ ತೋರ್ಸ್ ಬಾ. ನೀವು ಬನ್ನಿ. ನಮಸ್ಕಾರ ಸರ್. ಸುಮ್ಮನೆ 10 ಸಲ ಓಡಾಡ್ತಾರೆ ಸರ್. ಮಾಸ್ಕ್ ಇಲ್ಲ, ಹೆಲ್ಮೆಟ್ ಇಲ್ಲ. ಯಾಕ್ರಿ 10 ಗಂಟೆವರೆಗೂ ಪರ್ಮಿಷನ್ ಇರೋದು ನಿಮ್ಗೆ ಗೊತ್ತಿಲ್ವೇನ್ರಿ? ನಿಮ್ಗೇನು ಸಪ್ರೇಟ್ ಆಗಿ ಹೇಳ್ಬೇಕಾ ನಾವು? ಸರ್ ಮೆಡಿಕಲ್ಗೆ ಸರ್. ಏನ್ರಿ ಇಡೀ ಊರಿಗೆ ಹುಷಾರಿಲ್ವೇನ್ರಿ? ಎಲ್ಲರೂ ಮೆಡಿಕಲ್ಲೇ ಕಾರಣ ಕೊಡ್ತಾ ಇದ್ದೀರಾ? ಸರ್ ಎಲ್ಲ ಇದೆ, ಇನ್ಶೂರೆನ್ಸ್ ಒಂದಿಲ್ಲ. ಯಾರಿಗೂ ಹುಷಾರಿಲ್ಲ? ಯಾರಿಗೋಸ್ಕರ ರೀ ಲಾಕ್ಡೌನ್ ಮಾಡಿರೋದು? ಸ್ವಲ್ಪ ಜವಾಬ್ದಾರಿ ಇರ್ಬೇಕ್ರಿ. ಏನಾಗಿದ್ರಿ ನಿಮ್ಗೆ? ಶೀತ, ಕೆಮ್ಮು ಮತ್ತೆ ಜ್ವರ ಸರ್. ಕಳ್ಸ್ರಿ ಅಣ್ಣ, ಕಳ್ಸ್ರಿ. ನಿಮ್ದೇನ್ರಿ ಸಮಸ್ಯೆ? ನಿಮ್ಗೂ ಹುಷಾರಿಲ್ವೇನ್ರಿ? ಸರ್ ಪಂಚಾಯತಿಯವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಸರ್. ಈ ಪಂಚಾಯತಿಯವ್ರು ಪರ್ಮಿಷನ್ ಕೊಟ್ರೆ ಪರ್ಮಿಷನ್ ಲೆಟರ್ ಗಾಡಿ ಮೇಲೆ ಹಾಕೊಂಡು ಓಡಾಡ್ಬೇಕ್ರಿ. ಇದೇನ್ರಿ ಪರ್ಮಿಷನ್ ಲೆಟ್ರು? ಗಾಡಿಲಿದೆ ಸರ್. ತೊಗೊಂಬಂದು ತೋರಿಸ್ರಿ. ಸರಿ ಸರ್. ಸರ್ ಫೋನ್ ಮಾಡಿಕೊಡ್ಲಾ? ಓ ಹಾಗಾದ್ರೆ ಪರ್ಮಿಷನ್ ಲೆಟ್ರ್ ಇಲ್ಲ, ಬರೀ ಇದೇ ಆಗೋಯ್ತು. ಹೊರಡ್ರಿ, ಮತ್ತೊಂದ್ಸರಿ ಸಿಕ್ಕಿದ್ರೆ ಸೀಸ್ ಮಾಡ್ಬಿಡ್ತೀನಿ ಗಾಡಿನ. ಯಾರಿಗೋಸ್ಕರ ರೀ ಲಾಕ್ಡೌನ್ ಮಾಡಿರೋದು? ಸ್ವಲ್ಪ ಜವಾಬ್ದಾರಿ ಇರ್ಬೇಕ್ರಿ. ಸರಿ ಸರ್. ಹಾಗೆಲ್ಲ ಅವ್ರು ಇಲ್ದೇ ಇರುವಾಗ ಗಾಡಿ ಹತ್ಬಾರ್ದಚ್ಚು. ಇನ್ನೊಂದ್ಸಲ ಹತ್ತಿದ್ರೆ ಏನ್ ಮಾಡ್ತೀನಿ ನೋಡು. ಅವರಿಗೂ ಬುದ್ಧಿ ಇಲ್ಲ. ನಿಮ್ಮನ್ನೆಲ್ಲ ಗಾಡಿ ಹತ್ತಿಸ್ಕೊಂಡು ಚಾಕ್ಲೇಟ್ ಕೊಟ್ಟು ಕೊಟ್ಟು ಸಲಿಗೆ ಬೆಳೆಸಿಟ್ಟಿದ್ದಾರೆ. ಲಾಸ್ಟ್ ವಾರ್ನಿಂಗ್ ಇದು. 10 ಗಂಟೆ ಒಳಗಡೆ ಮುಗಿಸ್ಕೊಳ್ರಿ. 10 ಗಂಟೆನಲ್ಲಿ ಏನಾದರೂ ಸಿಕ್ಕರೆ ನಿಮ್ಮ ಗಾಡಿನ ಸೀಸ್ ಮಾಡ್ಬಿಡ್ತೀವಿ. ಕೊಡಲ್ಲ, ಜಗ್ಗಮ್ಮಮ್ಮ ಕೊಟ್ಟಿತ್ತು. ನೋಡ್ತೀನಿ ಕೊಡು ಕೊಡು ನಂದು. ಗನ್ನು ಎಲ್ಲಿ ಸಿಕ್ತು? ಚೆನ್ನಾಗಿದೆ ಅಲ್ಲ ಗನ್ನು. ನಂದು ಕೊಡ್ತೀನಿ ಕೊಡು. ನಾನು ಕೊಡಲ್ಲ ನಂದು. ಅಚ್ಚು ನನ್ನ ಹತ್ರ ಇರ್ಲಿ, ಆಮೇಲೆ ಕೊಡ್ತೀನಿ. ಕೊಡು ಕೊಡು ನಂದು. ಏನಾಯ್ತು? ಏನಾಯ್ತು ಬಾವ? ಏನಾಯ್ತು ಹೇಳು. ಅದು ಒಂದು ಎಡವಟ್ಟಾಗೋಗಿದೆ. ಬಾಬನ ಕೊಲ್ಸಕ್ಕೆ ಗನ್ ತರಿಸಿದ್ವಲ್ಲ, ಅದು ಕಾಣಿಸ್ತಾ ಇಲ್ವಾ? ಎಲ್ಲ ಕಡೆ ಹುಡುಕ್ತೆ, ಸಿಗ್ಲಿಲ್ವೋ? ಎಲ್ಲಾಯ್ತು ಅಂತಾನೆ ಗೊತ್ತಾಗ್ತದೆ. ಏ ಜಗ್ಗ, ನಾನು ಕೊಟ್ಟಿರೋ ದುಡ್ಡನ್ನು ನೀನು ವಹಿವಾಟಿಗೆ ಹಾಕಿ ಕತೆ ಹೇಳ್ತೇನೋ? ಅಮ್ಮಿ ಮದುವೆಗೆ ಮಾಡಿಸಿರೋ ಒಡವೆ ದುಡ್ಡದು ನಿನ್ಗೆ ಒಳ್ಳೇದಾಗಲ್ಲ. ಬಾವಾ, ಅದು ನನಗೂ ಗೊತ್ತು. ಅದನ್ನ ನಂಬು. ನಿಜವಾಗ್ಲೂ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ. ನೀನು ಬಿಡು, ನಿನ್ನ ಕೈಯಿಂದ ಆಗೋ ಕೆಲಸ ಅಲ್ಲ ಇದು. ನಾನೇ ಮಾಡ್ತೀನಿ. ನೀನೇನು ಮಾಡ್ತೀಯೋ? ನಮ್ಮ ಕೆಲಸ ಮಾಡೋ ಒಬ್ಬ ಇದ್ದಾನೆ. ಶತ್ರು ವಿನಾಶ ಪೂಜೆ. ತೀರ್ಥ ಅಲ್ಲ ಅದು, ಸ್ಯಾನಿಟೈಸರು. ಶತ್ರು ವಿನಾಶ ಪೂಜೆ ಮಾಡಬಹುದು, ಆದರೆ ನಿಮ್ಮನ್ನು ಹೇಗೆ ನಂಬೋದು? ನೀವು ಹೇಳ್ತೀರಾ ಅವನಿಂದ ಸಮಸ್ಯೆ ಆಗಿದೆ ಅಂತ. ಒಂದು ವೇಳೆ ನಿಮ್ಮಿಂದಲೇ ಯಾಕೆ ಅವನಿಗೆ ಸಮಸ್ಯೆ ಆಗಿರಬಾರ್ದು? ಮೊದಲು ಜನ ಯಾರು, ಏನು ಕತೆ ಹೇಳಿ, ಆಮೇಲೆ ನೋಡೋಣ. ಅದು ಬಾವ, ಅವ ನಮ್ಗಷ್ಟೇ ಅಲ್ಲ ಗುರೂಜಿ, ಇಡೀ ಊರಿಗೆ ಮಾರಿ. ಅವನಿಗೊಂದು ಗತಿ ಕಾಣಿಸಿದ್ರೆ ಇಡೀ ಊರಿಗೆ ಒಳ್ಳೇದಾಗತ್ತೆ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಮಾಡೋ ಬಿಡಿ, ಗುರುಗಳು ಮಾಡ್ತಾರೆ. ಶತ್ರು ವಿನಾಶ ಪೂಜೆ ಮಾಡಬಹುದು, ಆದರೆ ಒಂದು ಸಮಸ್ಯೆ ಆಗಿದೆ.
ಈ ಲಾಕ್ಡೌನ್ನಿಂದಾಗಿ ಪಂಚಾಯತ್ನವರು ಗುಡ್ಡದಮ್ಮನಿಗೆ ಹರಕೆ ನಿಲ್ಲಿಸಿದ್ದಾರೆ. ಗುಡ್ಡದಮ್ಮನಿಗೆ ಬಿಂದು ಬೀಳಬೇಕು. ಅದು ಆಗೋವರೆಗೂ ನಾನು ಯಾವ ಪೂಜೆನೂ ಮಾಡೋ ಹಾಗಿಲ್ಲ. ಮತ್ತೆ ಎಂತ ಮಾಡೋದು ಗುರೂಜಿ? ನೀವೊಂದು ಕೆಲಸ ಮಾಡಿ, ಯಾರಿಗೂ ಗೊತ್ತಾಗದ ಹಾಗೆ ಗುಡ್ಡದಮ್ಮನಿಗೆ ಹೋಗಿ ಒಂದು ಕೋಳಿ ಒಪ್ಪಿಸಿ, ಆಮೇಲೆ ಎಲ್ಲ ನಾನು ನೋಡ್ಕೋತೀನಿ. ಆಯ್ತು ಸರಿ ಗುರೂಜಿ. ಸರಿ ನಾವೇನು ಬರ್ತೀವಿ. ಏ ಅಚ್ಚು, ಅಮ್ಮಂಗೆ ಹೇಳಿ ಬಯಸ್ತೀಯಲ್ಲ, ನಿನಗೆ ಪಕ್ಕ ಗನ್ ಸಿಗ್ದರಾಗ ಮಾಡ್ತೀನಿ ನೋಡು. ನಿನ್ನ ಮಲಗಿದ ಮೇಲೆ ಬಚ್ಚಿಡ್ತೇನೆ. ನಾಳೆ ತಗೊಂಡು ಹೋಗಿ ಬಾವಿಗೆ ಹಾಕ್ತೇನೆ. ನೀನು ಅಳ್ತಾ ಕೂರ್ಬೇಕು. ನೀನು ಎಷ್ಟು ಅಳ್ತೀಯ ನೋಡಬೇಕು. ಅಚ್ಚು, ಏನು ಮಾಡ್ತಿದ್ಯಾ? ನಮಸ್ತೆ. ಶಾರದಕ್ಕ, ಅಮ್ಮ ಎಲ್ಲಿ? ಶಾರದಕ್ಕ, ಏನ್ ನೀವು ಅಂಗನವಾಡಿಗೆ ಬರಲೇ ಇಲ್ಲ? ನಿಮ್ಮ ಫುಡ್ ಬಂದಿದೆ, ಬಂದು ತಗೊಂಡೋಗಿ ಅಂತ ಹೇಳಿದ್ನಲ್ವಾ? ಎಷ್ಟು ಸಲ ಹೇಳೋದು? ಫೋನ್ ಮಾಡಿದ್ರೆ ಫೋನು ತೆಗಿಯಲ್ಲ. ಸ್ವಲ್ಪ ನೀರು ಕೊಡ್ತೀರಾ? ಒಳಗೆ ಬನ್ನಿ. ಶಾರದಕ್ಕ, ಹೀಗೆ ಮಾಡಬೇಡಿ ಆಯ್ತಾ? ಪ್ರತಿ ತಿಂಗಳು ಮಕ್ಳಿಗೆ ಫುಡ್ ಬರುತ್ತೆ ಅಂತ ಗೊತ್ತು ತಾನೆ? ಯಾವಾಗಲೂ ಮನೆ ಹತ್ರ ಬಂದು ಹೇಳಬೇಕಾ? ನೀವೇ ಬಂದು ತಗೋಬೇಕು ತಾನೆ? ಸರಿ ಟೀಚರ್, ತಗೊಳ್ತೇನೆ. ಮತ್ತು ಮಕ್ಕಳು ಯಾವಾಗಲೂ ಅಂಗಡಿ ಹತ್ರ ಎಲ್ಲ ಓಡಾಡ್ತಿರ್ತಾರಲ್ಲ, ಈ ಟೈಮಲ್ಲಿ ಆ ಥರ ಬಿಡಬಾರ್ದು ಅಂತ ಗೊತ್ತಿಲ್ವಾ? ಸ್ವಲ್ಪ ದಿನ ಹಾಗೆಲ್ಲ ಕಳಿಸ್ಬೇಡಿ, ಮನೆ ಹತ್ರನೇ ಆಡ್ಕೊಂಡಿರಲಿ. ಸರಿ ಟೀಚರ್. ಅಂಗನವಾಡಿಗೆ ಬರೋದು ಮರಿಬೇಡಿ. ಹಾಂ. ಸರಿ ಶಾರದಕ್ಕ, ಬನ್ನಿ ಆಯ್ತಾ? ಬಾಯ್ ಅಚ್ಚು. ಚಾಕಿ ನೀನು ತಿನ್ನು. ಬಾಯ್. ಬಂದೆ. ಬೀರಲಿದ್ದ ಬಂಗಾರ ಕಾಣ್ತಿಲ್ಲ ಕಣೆ, ನೀನೇನಾದ್ರೂ ತೆಗ್ದೀಯಾ? ನಾನ್ಯಾಕಮ್ಮ ತಗೊಳ್ಳಿ? ಬಂದವ್ರ ಮುಂದೆಲ್ಲ ಕಷ್ಟಪಟ್ಟು ಮಾಡಿಸಿದ್ದು ಅಂತ ಪ್ರದರ್ಶನ ಮಾಡಿ ಎಲ್ಲೋ ಇಟ್ಟಿರ್ತೀಯ ನೋಡು. ಅಯ್ಯೋ, ಅವತ್ತು ಶೀಲಕನಿಗೆ ತೋರಿಸಿ ಅಲ್ಲೇ ಇಟ್ಟಿದ್ದೆ. ಚೆನ್ನಾಗಿ ನೆನಪಿದೆ ಅಮ್ಮಿ. ಅಮ್ಮಿ, ಎಲ್ಲಿ ಹೊರಟೆ? ಕೆಲ್ಸಕ್ಕೆ. ಸ್ವಲ್ಪ ಇರು, ನಾನೇ ನೀನು ಡ್ರಾಪ್ ಮಾಡ್ತೀನಿ. ಬೇಡ ಮಾವ, ಲೇಟ್ ಆಗುತ್ತೆ. ಹಾ, ಹುಷಾರು. ಜಗ್ಗ ಮಾವ ಇದ್ದಾರೆ, ಬೇಗ ಹೋಗು. ಬಾವಾ, ಯಾಕೆ ಬಾವ ಲೇಟ್ ಮಾಡಿದೆ? ಕೋಳಿ ಹೊರಡೋಣ. ನೋಡಿ ನೋಡಿ, ಇವರು ನಮ್ಮ ಊರನ್ನು ಲಾಡ್ಜಿಂಗ್ ಅಂತ ತಿಳ್ಕೊಂಡಿದ್ದಾರೆ. ಬಾವಾ, ಇಷ್ಟೊಂದು ಜನ ಸೇರಿದ್ದಾರೆ, ಕೋಳಿ ಅಂಕ ಇದೆಯಾ? ಗೊತ್ತಿಲ್ಲ ಬಾವ. ಹೀಗೆ ಹೋಗೋಣವಾ? ಬೇಡ, ಇನ್ನೊಂದಲ್ಲಿ ನೋಡು. ಅಲ್ಲ ಬಾವ, ಈ ಕೊರೋನಾ ಗಿರಣ ಅಂತ ಹೇಳಿ ಗುಡ್ಡದಮ್ಮನಿಗೆ ಹರಕೆ ತಪ್ಪಿಸೋದು ತಪ್ಪಲ್ವಾ? ಅಮ್ಮನಿಗೆ ಸಿಟ್ಟು ಬಂದ್ರೆ ಊರಿಗೆ ಒಳ್ಳೇದಾಗ್ತದ? ಬಾವಾ, ನನಗೆ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ನೋಡು, ನಾವಿದ್ರೆ ದೇವ್ರು, ಇದೆಲ್ಲ ಮಾಡೋದು ನಮ್ಮ ಒಳ್ಳೇದಕ್ಕೆ ಅಲ್ವಾ? ಅಮ್ಮನಿಗೆ ಎಲ್ಲ ಅರ್ಥ ಆಗತ್ತೆ. ಆದ್ರೂ ಗುರೂಜಿ ದುಡ್ಡು ಹೊಡಕ್ಕೆ ಸುಳ್ಳು ಹೇಳಿದ್ರ ಅಂತ. ಹೌದಾ? ಹಾ, ಆದ್ರೂ ಕೊಟ್ಬಿಡೋಣ ನಡಿ. ಸರಿ ಬಿಡು. ಬೇಡ ಬಾವ, ಹೋಗು ಹೋಗು, ನನಗೆ ಅದ್ರಿಗಾಗ್ತು.
ಥರ ಸಿಕ್ತು. ಹೇ ಬಾವಾ, ಇದು ನಂದೇ ಬಂದುಕ. ಬಾ ಬಾ. ಯಾರ ಹೊಡೆದಾಕ್ಬಿಟ್ಟಿದಾರಲ್ಲೋ. ನಮಗೆ ಹಾಕ್ಬೇಕು ಬಾವಾ, ಹೋಗೋಣ ಬಾ. ಎಲ್ಲೈತ್ಯಾ? ನಂಗೆ ಬೆಳಕಾಯ್ತದ. ಈ ಬಂದುಕ ಬೇರೆ ನಂದು. ನೀನು ಆ ಗುರುಜಿ ಹತ್ರ ಬಾಬು ಹೆಸರು ಬೇರೆ ಹೇಳ್ಬಿಟ್ಟಿದ್ಯಾ. ಈ ಎಡನ ಹಿಂಗೆ ಬಿಟ್ರೆ ಬಾಬು ಜನಗಳು ಗೊತ್ತಾಗಿ ನಮ್ಮ ಸಮಾಧಿ ಮಾಡ್ಬಿಡ್ತಾರೆ ನೋಡು. ಮತ್ತೇನ್ ಮಾಡೋಣ? ಇವನನ್ನ ಕೊಲೆ ಮಾಡಿದ ಒಳ್ಳೇದೇ ಆಯ್ತು. ಒಂದ್ ಶನಿ ತೊಲಗ್ತು ಅನ್ಕೋ. ಸಮಾಧಿ ಮಾಡ ಹಿಡ್ಕೋ. ಹಾಗೆ ಮೆತ್ಗೆ ಮೆತ್ಗೆ. ಜಾಗ ನೋಡಿ ಬಂದಿದ್ದೀನಿ. ಹಾರಪಿ ಕಸಿ ತರ್ತೀನಿ. ಸಮಾಧಿ ಮಾಡೋಣ. ನಾನು ಬರಲ್ಲ. ಬೇಡ. ಸದ್ದು. ಬಾಬಣ್ಣ ಅಲ್ಲೆಲ್ಲ ಇರ್ಬೇಕು, ನಡೀರ. ಅಮ್ಮಿ 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 ಅಮ್ಮಿ. ಈಗ ಓಕೆನಾ? ಮಂಗಳಕ್ಕ ಮನೆಗೆ ಇನ್ನು ಸ್ವಲ್ಪ ದೂರನೇ ಇರೋದು, ಬೇಗ ಹೋಗ್ಬಿಡೋಣ. ಸರಿ. ನಿಧಾನ.
ಬಾಬಣ್ಣ ಒಬ್ನೇ ತೋಟಕ್ಕೆ ಹೋಗಿ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟೆ ಕಂಡ್ರು. ನಾನೇ ಇವನ್ನ ಮುಗಿಸ್ಬೇಕಂತ ತುಂಬ ಟೈಮಿಂದ ಕಾಯ್ತಾ ಇದ್ದೆ. ಇವನ್ ಜೊತೆ ನಾನು ನಾಯಿಗಿಂತ ನಿಯತ್ತಾಗಿದ್ದೆ. ಆದರೆ ಇವನು ನನ್ನ ಮನೆಗೆ ಬೆಂಕಿಟ್ಬಿಟ್ಟ. ಊರಲ್ಲಿ ಇವನ್ನ ಮುಟ್ಟಕ್ಕಾಗಲ್ಲ. ಅದಕ್ಕೆ ಅಣ್ಣ ಕಾಡ್ಗೋಗೋಣ, ಎಣ್ಣೆ ತೆಗೆಯೋ ನೆಪದಲ್ಲಿ ಇವನು ಕಾಡಿಗೆ ಬರೋ ಹಾಗೆ ಮಾಡಿದೆ. ಇಲ್ಲಿಂದ ಇವನು ಒಬ್ನೇ ಹೋಗಿಯೇ ಹೋಗ್ತಾನಂತ ಗೊತ್ತು. ಬಾಬಣ್ಣ ಎಲ್ಲಿದ್ರೆ ಅಂತ ಹುಡ್ಕೋಣ. ಗುರುವ ನೀವು ಆನೆಗುಂಡಿ ಕಡೆ ಹೋಗಿ, ಕುಟ್ಟೆ ನೀವು ಒಳೆ ಕಡೆ ಹೋಗಿ. ಆಗ ಹುಡುಗರನ್ನ ಬೇರೆ ಕಡೆ ಕಳಿಸಿ ಒಬ್ನೇ ಸಿಕ್ಕಾಗ ಹೇಗಾದ್ರೂ ಹೊಡಿಬೇಕಂತ ಬಂದೆ. ನೋಡಿದ್ರೆ ನೀವೇ ಆ ಕೆಲಸ ಮಾಡಿದ್ರಿ. ಈಗ ಏನ್ ಮಾಡ್ಬೇಕಂತಿದ್ದೀರಿ? ಇಲ್ಲೇ ಊತಾಗೋಣ ಅನ್ಕೊಂಡಿದೀವಿ. ಬೇಡ, ಈ ಕಾಡೊಳಗೆ ಎಲ್ಲೇ ಊತಾಕಿದ್ರು ನಮ್ಮ ಹುಡುಗರು ಬೇಟೆ ನಾಯಿ ಥರ ಹುಡುಕ್ಬಿಡ್ತಾರೆ. ಮತ್ತೆ ಇದಕ್ಕೊಂದು ಗತಿ ನಾನೇ ತೋರಿಸ್ತೀನಿ. ಕುಟಿ ಅಣ್ಣ, ತೋಟ ರೆಡಿ ಮಾಡ್ಕೊಳ್ಳೋ, ಸಂಜೆ ಹಾಕೋಣ. ಸರಿನಾ? ಅಮ್ಮಿ, ಅದೇ ಮಂಗಳಕ್ಕ ಮನೆ. ಅಲ್ಲಿಂದ ಹೋಗ್ತೀಯಲ್ಲ? ಏಯ್ ಹೋಗ್. ಸರಿ, ನೀನು ಹೊರಡು, ಮತ್ತೆ ಸಿಗ್ತೀನಿ. ಹೋಗು. ಅಮ್ಮಿ, ಯಾಕೆಷ್ಟು ಲೇಟು? ರೀ, ವಿಷಯ ಗೊತ್ತಾಯ್ತಾ? ಶೀಲಕ್ಕ ಫೋನ್ ಮಾಡಿದ್ರು, ಬಾಬು ಸತ್ತೋದ್ನಂತೆ.
ಮೀನಿಗಾಕೋ ತೋಟೆ ಕೈಯಲ್ಲೇ ಸಿಡ್ದೋಯ್ತಂತೆ. ಆನೆಗುಂಡಿಗೆ ಇವನು ತೋಟೆ ಹಾಕ್ಲಿಕ್ಕೆ ಹೋದದಂತೆ. ಒಳ್ಳೇದಾಯ್ತು. ಎಷ್ಟು ಮನೆ ಹಾಳು ಮಾಡಿದಾನೆ. ಮಾಡಿದ ಕರ್ಮ ಬಿಡ್ತದ. ಊರಿನ ಮಾರಿ ಹೋಯ್ತು.